ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಶ್ರೀಗಳಿಗೆ ಸಿದ್ದರಾಮನಗೌಡ ಬಣ್ಣಿಗನೂರವರು ಬಂದು ಹೂಗುಚ್ಛ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾಲ್ಕನೇ ದಿನದ ಪ್ರವಚನವನ್ನ ಎಲ್ಲರಿಗೂ ಉಣಬಡಿಸುವಂತ ಪರಮ ಪೂಜ್ಯನಿ ಶ್ರೀ ಬಸವರಾಜೇಶ್ವರಿ ಮಾತಾಜಿಯವರಿಗೆ ಮಲ್ಲಮ್ಮ ಶಿಕ್ಷಕಿಯರು ಬಂದು ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಶರಣ ಶ್ರೀ ಶರಣಪ್ಪ ತೆಂಗಿನಕಾಯಿ ಬಸವ ಸಮಿತಿ ಸಿಂಧನೂರವರಿಗೆ ಎಚ್.ಎಫ್. ಮಸ್ಕಿ ಶಿಕ್ಷಕರು ಗ್ರಂಥವನ್ನ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶರಣ ಶ್ರೀ ಪಂಪನಗೌಡ ಬಾದರ್ಲಿ ಅವರು ಬರಬೇಕಾಗಿದ್ದು ಅವರ ಅನುಪಸ್ಥಿತಿಯಲ್ಲಿ ಶರಣ ಶ್ರೀ ಇಂದಿನ ದಾಸೋಹಿಗಳು ಆಗಿರುವಂತಹ ಶರಣ ಶ್ರೀ ರಾಗಣ್ಣ ಉಪಾಧ್ಯಕ್ಷರು ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಪತ್ತಿನ ಬ್ಯಾಂಕ್ ಸಿಂಧನೂರಿವರಿಗೆ ವೀರಯ್ಯ ಸ್ವಾಮಿಯವರು ಬಂದು ಗ್ರಂಥವನ್ನ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶರಣ ಶ್ರೀ ಬಸವರಾಜ್ ಅಧ್ಯಕ್ಷರು ಗುರುಬರ ಕೊಲ್ಲಾಳೇಶ್ವರ ಸಮಾಜ ಇವರಿಗೆ ಇವರ ಅನುಪಸ್ಥಿತಿಯಲ್ಲಿ ಶರಣ ಶ್ರೀ ಚನ್ನಬಸವ ಅಲವನೂರು ಜಿಲ್ಲಾ ಅಧ್ಯಕ್ಷರು ಕುಂಬಾರ ಗುಂಡಯ್ಯನವರ ಸಮಾಜ ಇವರಿಗೆ ಬಸಲಿಂಗಪ್ಪ ಶಿಕ್ಷಕರು ಗ್ರಂಥವನ್ನ ಕೊಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶರಣ ಶ್ರೀ ಮರಿಯಪ್ಪ ಅಧ್ಯಕ್ಷರು ಶಿವಶರಣ ಆಧಾರ ಚೆನ್ನಯ್ಯ ಸಮಾಜದ ಅಧ್ಯಕ್ಷರಾಗಿರುವಂತ ಇವರಿಗೆ ಚಂದ್ರಶೇಖರ್ ಅವರು ಗ್ರಂಥವನ್ನ ಕೊಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ. ಇನ್ನೋರ್ವ ಅತಿಥಿಗಳಾಗಿರುವಂತಹ ಶರಣ ಶ್ರೀ ಶರಣಪ್ಪ ತುರ್ವಿಹಾಳ್ ಅಧ್ಯಕ್ಷರು ಶಿವಶರಣ ಗಾಣದ ಕಣ್ಣಪ್ಪ ಸಮಾಜದ ಬಂಧುಗಳಿಗೆ ಮಲ್ಲಿಕಾರ್ಜುನ ಅವರು ಬಂದು ಗ್ರಂಥವನ್ನ ಕೊಡುವುದರ ಮೂಲಕ ಅವರಿಗೆ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಇನ್ನೋರ್ವ ಶರಣರಾಗಿರುವಂತಹ ಡಾಕ್ಟರ್ ರಾಮಣ್ಣ ಗೋಣ್ವಾರ್ ಅಧ್ಯಕ್ಷರು ಜಲವಾದ್ಯ ಸಮಾಜ ಬಸವಂತರಾಯಗೌಡ ಅತಿಥಿಗೆ ಅವರು ಬಂದು ಗ್ರಂಥವನ್ನ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ
ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಶ್ರೀ ಧರ್ಮಣ್ಣ ಕಣ್ಣಾರಿ ಅಧ್ಯಕ್ಷರು ಮಡಿವಾಳ ಸಮಾಜದ ಬಂಧುಗಳಿಗೆ ಬಸಲಿಂಗಪ್ಪ ಶಿಕ್ಷಕರು ಗ್ರಂಥವನ್ನ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಶರಣ ಬಂಧುಗಳಿಗೆ, ಶರಣು ತಾಯಂದಿರಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಬಳಗಕ್ಕೂ ಮತ್ತು ಸಂಗೀತವನ್ನ ಸುದೇಪಡಿಸುವಂತ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಈ ಕಾರ್ಯಕ್ರಮವನ್ನ ಮುನ್ನೋರು ಇಲ್ಲಿಯವರೆಗೆ ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸಿದಂತ ಶರಣಶ್ರೀ ಎಂ ಸುಡಗರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಶರಣರಾಗಿರ್ತಕ್ಕಂಥ ಬಸವೇಶ್ವರ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣಶ್ರೀ ಈರಣ್ಣ ರಾಘಣ್ಣ ಅವರು ಬಂದು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹಕರಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಂ ಕಾರಂಗಕಾಲಂ ಶಿವಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದನ್ನು ಸಂಗನ ಬಸವ ಸ್ವಯಂಬಲ್ಲಿಯನ್ನು ಭವರಿತು ಸ್ವಯಂಬಲ್ಲಿ ಸರ್ವಜ್ಞಾನಿಯಾದನು ಸ್ವಯಂದೋಚಿಸುಡೆ ವಸ್ತು ಚೈತನ್ಯ ಕೃಪನಾದನು. ಇಂತಿ ಬಸವಾಕ್ಷತ್ರಯಗಳನ್ನು ಸರ್ವಾಂಗದಲ್ಲಿ ತೊಲಗಿ ಬೆಳೆಯುವುದ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲಾ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇಂದಿನ ದಾಸೋಹ ಸೇವೆಯನ್ನು ಕೈಗೊಂಡಿರ್ತಕ್ಕಂಥ ಶರಣಶ್ರೀ ಈ ರಾಘಣ್ಣ ಅವರಿಗೆ ಈ ಒಂದು ಬಸವ ಕೇಂದ್ರದ ಪರವಾಗಿ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ತಾವು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು ಹಾಗೂ ಎಲ್ಲರೂ ಸಹಕರಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮುಂದಿನ ಮುಖ್ಯ ನಾಲ್ಕನೇ ದಿನದ ಪ್ರವಚನ ಕಾರ್ಯಕ್ರಮವನ್ನು ಪರಮ ಪೂಜ್ಯರಿ ಶ್ರೀ ಬಸವೇಶ್ವರ ಮಾತಾಜಿಯವರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಂಡು. ಸಮಯ 10 ನಿಮಿಷ ಲೇಟ್ ಆಗಿದೆ. ದಯವಿಟ್ಟು 10 ನಿಮಿಷ ಮಾತಾಜರಿಗೆ ಕೊಟ್ಬಿಟ್ಟಿವಿ ನಾವು, ಹೆಚ್ಚಿಗೆ ಕೊಟ್ಬಿಟ್ಟಿವಿ. ಕ್ಷಮಿಸ್ಬೇಕು ಎಲ್ಲರೂ. 7:30 ಪ್ರಾರಂಭ ಆಯ್ತು. ನಮ್ಮ ಶರಣರು ಲೇಟ್ ಆಗಿ ಬಂದದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. 10 ನಿಮಿಷ ಮಾತಾಜರಿಗೆ ಹೆಚ್ಚಿಗೆ ಸಮಯ ಕೊಟ್ಟು ಎಲ್ಲರಿಗೂ ಶರಣ.
ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಜಾಗತಿಕ ಲಿಂಗಾಯತ ಮಹಾಸಭಾ, ರಾಷ್ಟ್ರೀಯ ಬಸವದಳ, ಬಸವ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೀತಕ್ಕಂಥ 892ನೇ ಬಸವ ಜಯಂತ್ಯೋತ್ಸವದ ಅಂಗವಾಗಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಶರಣೆಂದು, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಸಮಾಜದ ಗಣ್ಯರಲ್ಲಿ, ಸಂಗೀತ ವೃಂದದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ಬಸವಣ್ಣನವರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿಯಾದ ನಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಓರೆಕೋರೆಗಳನ್ನು, ಅಸಮಾನತೆಗಳನ್ನು, ತಾರತಮ್ಯಗಳನ್ನು ತೆಗೆದಾಕಬೇಕು ಅಂತಕ್ಕಂಥದ್ದು ಬಸವಣ್ಣನ ಉದ್ದೇಶ. ಕೇವಲ ಎಲ್ಲ ಜಾತಿಗಳ ನಡುವೆ ಸಾಮರಸ್ಯವನ್ನ ಮೂಡಿಸ್ಬೇಕು ಅನ್ನೋದು ಬಸವಣ್ಣನ ಉದ್ದೇಶ ಅಲ್ಲ. ಜಾತಿಗಳೇ ಇಲ್ಲದ ಹಾಗೆ ಮಾಡಬೇಕು ಅನ್ನೋದು ಬಸವಣ್ಣನ ಉದ್ದೇಶ ಆಗಿತ್ತು. ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲಿ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವ ಆತ್ಮ ಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ನಿಮ್ಮ ಪುರಾಣಗಳಲ್ಲಿ ಎಲ್ಲಿ ಬೇಕಾದ್ರೂ ಹುಟ್ಟಿಸಿರ್ಬೋದು, ಆದ್ರೆ ವಾಸ್ತವಿಕವಾಗಿ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟೋ ಜಾಗದಲ್ಲೇ ಹುಟ್ಟಿರೋದು, ಹೌದಿಲ್ರಿ? ಹಾಗಾಗಿ ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲಿ. ಹಾರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವಧಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೇ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು. ಎಲ್ಲರೂ ಭಗವಂತನ ಮಕ್ಕಳು. ಎಲ್ಲರಿಗೂ ಸಮಾನವಾದ ಅವಕಾಶಗಳು, ಸಮಾನವಾದ ಎಲ್ಲ ರೀತಿಯಲ್ಲೂ ಸಿಗ್ಬೇಕು ಅನ್ನೋದು ಬಸವಣ್ಣನ ದೇವರು, ಧರ್ಮ, ಶಿಕ್ಷಣ, ಸಂಸ್ಕಾರದಿಂದ ಹಿಡಿದು ಎಲ್ಲವೂ ಸಮಾನವಾಗಿ ಸಿಗ್ಬೇಕು ಅನ್ನೋದು ಬಸವಣ್ಣನ ಉದ್ದೇಶ. ಹಾಗಾಗಿ ಬಸವಣ್ಣನವರು ಪ್ರಧಾನಮಂತ್ರಿಯಾದ ನಂತರ ಅನುಭವ ಮಂಟಪವನ್ನು ಕಟ್ತಾರೆ. ಅನುಭವ ಮಂಟಪಕ್ಕೆ, ಕಲ್ಯಾಣಕ್ಕೆ ಬಸವಣ್ಣನ ವ್ಯಕ್ತಿತ್ವವನ್ನ ಅರಿತಂತ ತಂಡೋಪತಂಡವಾಗಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಜನ ಬಸವಣ್ಣನನ್ನು ಹುಡುಕೊಂಡು ಬರ್ತಾರೆ. ಒಂದು ತಲೆಮಾರಿನಲ್ಲಿ 1,00,000 ಮೇಲೆ 96,000 ಗಣಗಳು. ಬಸವಣ್ಣನ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ, ಅವರು ಎಷ್ಟೇ ಓರೆಕೋರೆಗಳಿರ್ಲಿ, ಎಷ್ಟೇ ಅಂಕುಡೊಂಕುಗಳಿರ್ಲಿ, ಯಾರದು ಎಷ್ಟೇ ವೈಯಕ್ತಿಕ ತಪ್ಪುಗಳಿರ್ಲಿ, ಅದನ್ನ ತಪ್ಪು ಅಂತಿರ್ಲಿಲ್ಲ. ಸಮಷ್ಟಿಗತವಾದ ತಪ್ಪುಗಳು ನಡೆದಾಗ ಮಾತ್ರ ಖಂಡಿಸ್ತಿದ್ರು. ವೈಯಕ್ತಿಕವಾಗಿ ಅವರು ಎಂಥವರನ್ನು ಬದಲಾಯಿಸುವಂತ ರೀತಿ ಏನಿತ್ತಲ್ಲ, ಇವತ್ತು ಯಾರಾದ್ರೂ ಸಮಾಜ ಕಟ್ಟಬೇಕು ಅಂತ ಸಂಘಟನೆ ಮಾಡ್ಬೇಕು ಅಂದವರು ಬಸವಣ್ಣನ ಆ ಒಂದು ವ್ಯಕ್ತಿತ್ವವನ್ನು ನೋಡ್ಬೇಕು ನಾವು.
ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಿಡಿಯೋದು, ಅಂಗಿಸೋದು, ಇವನ್ನೆಲ್ಲ ಮಾಡಿದ್ರೆ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ಜೀವನದಲ್ಲಿ ಅನೇಕ ಘಟನೆಗಳನ್ನ ನಾವು ನೋಡ್ತೀವಿ. ಬಸವಣ್ಣನ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ, ಸುಮ್ಮನೆ ಒಂದು ಘಟನೆ ಬರುತ್ತೆ, ಬದನೆಕಾಯಿ ಲಿಂಗವಾದ ಪವಾಡ ಅಂತೇಳಿ. ಬಸವಣ್ಣನ ಮಹಾಮನೆಗೆ ಪ್ರಸಾದಕ್ಕೆ ಬರಬೇಕಾದ್ರೆ ಕೊರಳಗೆ ಲಿಂಗ, ಹಣೆ ಮೇಲೆ ವಿಭೂತಿ ಇರಬೇಕಾಗಿತ್ತು. ಅದು ಇದ್ರೆ ಸಾಕಾಗಿತ್ತು. ಕೆಲವರು ಒಂದಿಷ್ಟು ಜನ ನಾಸ್ತಿಕರಿದ್ರು, ಅವರಿಗೆ ಮಹಾಮನೆ ಪ್ರಸಾದ ಬೇಕಿತ್ತು, ಲಿಂಗ ಬೇಡ ಆಗಿತ್ತು, ವಿಭೂತಿ ಬೇಡ ಆಗಿತ್ತು. ಅದಕ್ಕೆ ಅವ್ರು ವಿಚಾರ ಮಾಡಿದ್ರು, ಬಸವಣ್ಣ ಹೆಂಗಿದ್ರು ಬೋಳೆ ಸ್ವಭಾವದವ, ಮಹಾತ್ಮರು ಬೋಳೆ ಓದಂಗ್ ನಟಿಸ್ತಿರ್ತಾರೆ, ಬೋಳೆ ಹೋಗಿರಲ್ಲ. ಬರುವಾಗ ದಾರಿಯಲ್ಲಿ ಬದನೆಕಾಯಿ ಅಂತೀರ, ಮುಳುಗಾಯಿ ಅಂತೀರ ನೀವು, ಹೊಲ ಇತ್ತು. ಒಂದು 4 ಸಣ್ಣ ಸಣ್ಣ ಬದನೆಕಾಯಿಗಳನ್ನ ಕಿತ್ತು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು, ಯಾರ್ದೋ ಮನೆಗೆ ಹೊಸದಾಗಿ ಸುಣ್ಣ ಬೆಳೆದಿದ್ರು, ವಿಭೂತಿ ಅಂತ ಹಚ್ಕೊಂಡು ಮಹಾಮನೆಗೆ ಬಂದ್ರು. ಬಸವಣ್ಣವರು ಕೂಡ ಮಹಾಮನೆಗೆ ಪ್ರಸಾದಕ್ಕೆ ಅಂತ ಬಂದ್ರು. ಎಲ್ಲರಿಗೂ ಹೇಳಿದ್ರು, ಇವತ್ತು ನಾವೆಲ್ಲರೂ ಸಾಮೂಹಿಕವಾಗಿ ಲಿಂಗ ಪೂಜೆ ಮಾಡಿ ಪ್ರಸಾದ ಮಾಡೋಣ ಅಂತ ಹೇಳಿದ್ರು. ಲಿಂಗ ಇದ್ದವರೆಲ್ಲ ಲಿಂಗ ತೆಗೆದ್ರು. ಇವರೊಂದು 4 ಜನ ಬಸವಣ್ಣವ್ರ ಎದುರಿಗೆ ಬಂದ್ರು. ಯಾಕಪ್ಪ ತೆಗಿರಿ, ಎಲ್ಲರ ಜೊತೆ ಸಾಮೂಹಿಕ ಲಿಂಗ ಪೂಜೆ ಮಾಡೋಣ. ಇನ್ನು ನಮ್ಮ ಬಂಡವಾಳ ಬಯಲಾಗುತ್ತೆ ಎಂದವ್ರೆ ಹೋಗಿ ಬಸವಣ್ಣನ ಕಾಲಿಟ್ಕೊಂಡ್ರಪ್ಪ, ನನ್ನನ್ನು ಕ್ಷಮಿಸ್ಬಿಡಿ, ನಾವು ಬದನೆಕಾಯಿ ಕಟ್ಕೊಂಡು ಬಂದಿದ್ದೀವಿ. ಬಸವಣ್ಣ ಪ್ರಧಾನಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳು. ಬಸವಣ್ಣ ಕೇವಲ ಪ್ರಧಾನಮಂತ್ರಿ ಆಗಿರ್ಲಿಲ್ಲ. ಬಸವಣ್ಣನ ಒಂದು ಇದು ಹೇಗಿತ್ತು ಅಂದ್ರೆ, ನಾನು ಹೇಳಿದ್ನಲ್ಲ ನಿನ್ನೆ, ಮಡಿವಾಳ ಮಾಚಯ್ಯ ಬರೀತಾರೆ, ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎನ್ನುವಂತ ರಸ, ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯನಿರುವಾಗ ಕಲ್ಗೇಕೆ ಕೈಯ ಮುಗಿಯುತ್ತಿ ಅಂತ ಒಂದು ಬಸವಣ್ಣನ ವ್ಯಕ್ತಿತ್ವ. ಮಹಾಮನೆಗೆ 4 ಜನ ಬದನೆಕಾಯಿ ಕಟ್ಕೊಂಡು ಬಂದರೆ, ಬಸವಣ್ಣನಂತ ಸ್ಥಾನದಲ್ಲಿ ನಾವು ನೀವ್ಯಾರು ಇದ್ದಿದ್ರೆ ಏನ್ ಮಾಡ್ತಿದ್ವಿರಿ? ಬದನೆಕಾಯಿ ಕಟ್ಕೊಂಡ್ ಬಂದವ್ರಿಗೆ ಅವಮಾನ ಮಾಡಿ ಬೈದು ಹೊರಗಾಗ್ತಿದ್ವಿ. ಆದರೆ ಬಸವಣ್ಣನ ಸಮಾಜ ಸುಧಾರಣೆಯ ಪರಿಯಾಗಿತ್ತು ಅಂದ್ರೆ, ಅಷ್ಟು ಜನಗಳ ಎದುರಿಗೆ ಅವರು ಅವಮಾನನೂ ಆಗಿರಬಾರದು, ಅವರು ಬದಲು ಆಗಿರಬೇಕು, ಪರಿವರ್ತನೆನೂ ಆಗಿರಬೇಕು. ಬಸವಣ್ಣವ್ರು ಹೇಳಿದ್ರು, ಅಲ್ಲಪ್ಪ ನೀವು ಲಿಂಗ ಸ್ವರೂಪಿ ಹೋಲುವಂತ ಬದನೆಕಾಯಿಯನ್ನಾದ್ರೂ ಕಟ್ಕೊಂಡ್ ಬಂದಿರಲ್ಲ. ಎಷ್ಟೋ ಜನ ಕಟ್ಕೊಂಡಿರೋ ಲಿಂಗನೇ ಬದನೆಕಾಯೋ ಕಲ್ಲು ಅಂತ ತಿಳ್ಕೊಂಡು ಗೂಟು ಸಿಗ ಕಡ್ಡಾಡ್ತೀವಿ, ಜಗಲಿ ಮೇಲೆ ಇಟ್ಟು ಅಡ್ಡಾಡ್ತೀವಿ, ಬೀರು ಭರಣಿಯಾಗಿಟ್ಟು ಅಡ್ಡಾಡ್ತೀವಿ. ನೀವು ಬದನೆಕಾಯನ್ನ ಲಿಂಗ ಅಂತ ಕಟ್ಕೊಂಡು ಬಂದಿರಿ ಅಂದ್ರೆ ನೀವು ಸಾಕ್ಷಾತ್ ಸಂಗಮನಾಥ ಸ್ವರೂಪಿಗಳು ಅಂದ್ರು. ಅವ್ರು ಇನ್ನೊಂದ್ಸರಿ ತಪ್ಪು ಮಾಡ್ತಾರೇನ್ರಿ? ಅದನ್ನ ನಾವ್ ಯಾರಾದ್ರೂ ಸ್ವಲ್ಪ ತಪ್ಪುಗಳ ಸಿಕ್ಕರೆ ಸಾಕು. ಅದು ಎಂತ ಬಸವಣ್ಣನ ವ್ಯಕ್ತಿತ್ವ ಅಂದ್ರೆ, ಬಹುಶಃ ಅವರ ಜೀವನದಲ್ಲಿ ಏನಾದ್ರೂ ತಪ್ಪುಗಳು ನಡೆದ್ರೆ ಬಸವಣ್ಣನಿಂದ ಅವರಷ್ಟು ಸಣ್ಣವರಾದ ವ್ಯಕ್ತಿನೇ ನಾವ್ ಯಾರನ್ನು ನೋಡೋದಿಲ್ಲ. ಅದು ಎಷ್ಟು ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಅಡ್ಡ ದೊಡ್ಡ ನಾನಲ್ಲ, ದೊಡ್ಡ ಬಸರು ನನಗಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವ ಬಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲ ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಲಿಂಗ ಜಂಗಮರು. ಈ ಜಗತ್ತಿನಲ್ಲಿ ಯಾರು ಸಣ್ಣವರಾಗಿದ್ದಾರೆ ಅವ್ರು ಮಾತ್ರ ದೊಡ್ಡವರಾಗಿದ್ದಾರೆ. ಯಾರು ನಾನು ಅಂತ ಬೀಗಿದ್ದಾರೆ ಅವ್ರು ಯಾರು ಈ ಜಗತ್ತಿನಲ್ಲಿ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಇತಿಹಾಸದಲ್ಲಿ
ಬಸವಣ್ಣನ ಒಂದೊಂದೇ ನಾವು ನೋಡ್ಬೇಕು. ನಾವು ಬಸವ ತತ್ವದ ಅನುಯಾಯಿಗಳು ಅಂತ ಕರೆಸ್ಕೊಳ್ಳೋದು. ಬಸವಣ್ಣನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದ ಕಳ್ಳ ಒಬ್ಬ ಪ್ರಧಾನಮಂತ್ರಿ ಮನೆಗೆ ಬಂದಿದ್ದಾನೆ ಕಳ್ಳತನ ಮಾಡ್ಲಿಕ್ಕೆ. ನಮ್ಮ ಈಗಿನ ಪ್ರಧಾನಮಂತ್ರಿಗಳ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ, ನಿಮ್ಮ ಮಿನಿಸ್ಟರ್ಗಳ ಮನೆಗೆ ಯಾರು ಕಳ್ಳತನ ಮಾಡ್ಲಿಕ್ಕೆ ಬಂದು ಅವನೇನಾದ್ರೂ ಸಿಗಾಕೊಂಡ್ರೆ ಏನಾಗ್ಬೋದು ಅಂತ ಪರಿಸ್ಥಿತಿ. ಬಸವಣ್ಣನ ಮಹಾಮನೆಗೂ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದಾನೆ. ನೀಲಾಂಬಿಕಾ ತಾಯಿಯವರ ಕೊರಳಿಗೆ ಕೈ ಹಾಕಿದ್ದಾನೆ. ಆಕೆಗೆ ಎಚ್ಚರ ಆಗಿದೆ, ಕಳ್ಳ ಕಳ್ಳ ಅಂತ ಚೀರ್ಕುತ್ತಾಳೆ. ಬಸವಣ್ಣನಿಗೆ ಎಚ್ಚರ ಆಗಿ ನೋಡ್ತಾರೆ. ಆ ಬಂದಿರೋ ಕಳ್ಳನ ಕೊರಳಗೂ ಲಿಂಗ ಐತೆ, ಹಣೆ ಮೇಲೂ ವಿಭೂತಿ ಐತೆ. ಅವನನ್ನ ನೋಡಿ ಕಾವಲುಗಾರ ಹಿಡ್ಕೊಂಡು ಬಂದಿದ್ದಾರೆ. ಪ್ರಧಾನಮಂತ್ರಿ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಬಂದು ಸಿಗಾಕೊಂಡಿದ್ದಾನೆ, ಎದುರಿದ್ದಾನೆ, ನಡುಕ್ತಿದ್ದಾನೆ, ಮೈಯೆಲ್ಲ ಬೆವರಿದೆ. ಅವನ ಎದುರಿರೋದನ್ನ ನೋಡಿ ಅವನು ಬೆನ್ನ ಮೇಲೆ ಬಸವಣ್ಣವ್ರು ಕೈ ಆಡಿಸ್ತಾರಪ್ಪ, ನೀ ಎದುರಬೇಡ ಅಂದ್ರು. ಅವನಿಗೆ ನೀ ಎದುರಬೇಡ, ನೀನು ಯಾರೇ ಆಗಿರು, ನನ್ನ ಮನೆಯಲ್ಲಿ ಏನೋ ಸಿಗುತ್ತೆ ಅಂತ ನೀನು ಆಸೆಯಿಂದ ಬಂದಿದೀಯ, ನೀನು ನಿರಾಶನಾಗಿ ಹೋಗೋದು ಬೇಡ. ನೀಲಾಂಬಿಕೆ ಅವ್ರಿಗೆ ಹೇಳಿದ್ರು, ನಿನ್ ಮೈ ಮೇಲಿನ ಒಡವೆಗಳನ್ನೆಲ್ಲ ಬಿಚ್ಕೊಟ್ಬಿಡು. ಹೆಣ್ಮಕ್ಳು ಬಿಚ್ಕೊಡ್ತೀವ, ಬಹುಶಃ ಆಕೆ ನಾ ಬಿಚ್ಕೊಡಲ್ಲ ಅಂದಿರ್ಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಒಡನಿದ್ದ ಸತಿಯೆಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದ್ದೇನಯ್ಯ. ಅಯ್ಯೋ ನಮ್ಮ ಮೈಯನ ಕೈ ನೊಂದುದು ತೆಗೆದುಕೊಡ ಎಲೆನೀಲ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಮತ್ತಾರೂ ಅಲ್ಲ. ಒಡನಿದ್ದ ಸತಿಯೆಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದ್ದೇನಯ್ಯ. ಅಯ್ಯೋ ನಮ್ಮ ಮೈಯನ ಕೈ ನೊಂದುದು. ಯಾರ ಕೈ ನೋವಾಯ್ತಂತ್ರಿ? ಯಾರ ಕೈ? ಅದು ಬಸವಣ್ಣ. ಬಸವಣ್ಣವ್ರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ. ಕಳ್ಳತನ ಮಾಡ್ಕೊಳ್ಳಿಕ್ಕೆ ನನ್ನ ಮನೆಯಲ್ಲಿ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ಮೊದಲು ದೊಡ್ಡ ಕಳ್ಳ. ಈ ದೇಶಕ್ಕೆ ಬಡತನ ಬಂದಿರೋದು ರಾತ್ರಿ ಕಳ್ಳರಿಂದಲ್ಲ. ಯಾರಿಂದ ಬಂದದ್ರಿ? ಹಗಲುಗಳ್ರಿಂದ. ಅಯ್ಯೋ ನಮ್ಮ ಮೈಯನ್ನ ಕೈ ನೊಂದುದು ತೆಗೆದುಕೊಡು ಅಂತ ಆತನ ಹತ್ರ ಹೋಗಿ ಮಾತಾಡಿಸ್ತಾರಲ್ಲಪ್ಪ, ನೀ ಎದೆ ಮೇಲೆ ಲಿಂಗ ಕಟ್ಕೊಂಡಿ, ಹಣೆ ಮೇಲೆ ವಿಭೂತಿ ಹಚ್ಕೊಂಡಿ, ನೀನು ಹಾಗೆ ಬಂದು ಕೇಳಿದ್ರು ನಾನು ಕೊಡ್ತಿದ್ದೆ ನಿನಗೆ. ನೀನು ಕಳ್ಳನಾಗಿ ಯಾಕೆ ಬರ್ಲಿಕ್ಕೆ ಹೋಗಿದ್ದೆ? ಅವನಿಗೆಷ್ಟು ಬದಲಾಗಿದ್ದ. ಅದಕ್ಕೆ ಕರುವಾಲಕ್ಕಿಂತ ಕಠೋರವಿ ಕರುಣೆ ಅಂತ ಹೇಳ್ತಾರೆ. ನೀವು ಯಾವುದೇ ಕಾಯ್ದೆ ಕಾನೂನು ಮಾಡಲಾರದೆ ಇರ್ತಕ್ಕಂಥ ಪರಿವರ್ತನೆಯನ್ನ ಪ್ರೀತಿ ವಿಶ್ವಾಸದಿಂದ ಮಾಡ್ಲಿಕ್ಕೆ ಬರ್ತದೆ. ಅಂಗುಲಿಮಾಲ ಇವರೆಲ್ಲ ಬದಲಾಗಿದ್ದೆ. ಎಂತೆಂತ ಎಲವೋ ಎಲವ ಪಾಪ ಕರ್ಮವ ಮಾಡಿದವನೇ, ಎಲವೋ ಎಲುವ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆ. ತಿಳಿದು ತಪ್ಪು ಮಾಡೋದಲ್ಲ, ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿದ್ರು ಒಂದು ಸರಿ ಶರಣಾಗತಿಯ. ಅವರ ಎಂತ ತಪ್ಪುಗಳನ್ನು ಕ್ಷಮಿಸುವಂತ ಗುಣ ನಾವು ಬಸವಣ್ಣನಲ್ಲಿ ನೋಡ್ತೀವಿ. ಅವನ ಹೇಳಿದ, ನಾನು ಕಟ್ಕೊಂಡಿರೋದಪ್ಪ ಲಿಂಗ ಅಲ್ಲ, ಹಣೆ ಮೇಲೆ ಹಚ್ಕೊಂಡಿರೋದು ವಿಭೂತಿ ಅಲ್ಲ. ಯಾರೋ ಹೇಳಿದ್ರು ಬಸವಣ್ಣನ ಮಹಾಮನೆಗೆ ಹೋಗ್ಬೇಕಾದ್ರೆ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ ಇತ್ತು ಅಂದ್ರೆ ಯಾರು ಅವರನ್ನ ತಡೆಯೋದಿಲ್ಲ ಅಂತ ಹೇಳಿ, ಹಾಗಾಗಿ ನಾನು ಒಂದು ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀನಿ, ಯಾರ್ದೋ ಮನೆಗೆ ಸುಣ್ಣ ಹಚ್ಚಿರೋದನ್ನ ವಿಭೂತಿ ಅಂತ ಹಚ್ಕೊಂಡು ಬಂದಿದ್ದೀನಿ. ಬಸವಣ್ಣವ್ರು ಹೇಳಿದ್ರೆ ಅವನಿಗೆ, ನೀನು ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀ ಅಂದ್ರೆ ನೀನ್ ಸಾಕ್ಷಾತ್ ಸಂಗಮನಾಥ. ಎಷ್ಟು ಬದಲಾಗಿದ್ದ ಅಂದ್ರೆ ಜೀವನದಲ್ಲಿ ನೆಂದು ಅವ ಕಳ್ಳತನವನ್ನ ಮಾಡಿರಲಿಲ್ಲ. ನೀವು ಕಳ್ಳ ಅಂತ ಶಿಕ್ಷೆ ಕೊಟ್ಟಿದ್ರೆ, ಒಂದು ಸರಿ ಮಹಾಮನೆ ಆಕಳುಗಳನ್ನೆಲ್ಲ ಕಳ್ಳರು ಕದ್ಕೊಂಡು ಹೋಗಿರ್ತಾರೆ. ಆ ಗೋವಾಳಿಗರು ಓಡಿ ಬಂದು ಹೇಳ್ತಾರೆ, ಅಯ್ಯೋ ಕಳ್ಳರು ಕದ್ಕೊಂಡು ಹೋದ್ರು. ತಕ್ಷಣಕ್ಕೆ ಬಸವಣ್ಣನಿಗೆ ನೆನಪಿಗೆ ಬಂದಿದ್ದು, ನಮ್ಮ ಮಹಾಮನೆ ಆಕಳುಗಳು ಓದುವ ಅಂತಲ್ಲ, ಆ ಕರುಗಳು ಹಾಲಿಲ್ಲದೆ ತಾಯಿ ಬರ್ತವೆ, ಹಾಲು ಕುಡಿಬಹುದು ಅಂತ ಅಂಬಲಿಸ್ತಾ ಇರ್ತವೆ. ಆಕಳ ಕಳ್ಳರ ಕದ್ವೈದರೆನ್ನದಿರಿಂಬು ಬೊಬ್ಬಿಡದಿರಿಂಬು, ಅಲ್ಲಿ ಒಂಬಡೆ ಸಂಘ ಇಲ್ಲಿ ಒಂಬಡೆ ಸಂಭ. ಈ ಕರುಗಳನ್ನು ತಗೊಂಡೋಗಿ ಅಲ್ಲೇ ಬಿಟ್ಟು ಬರ್ರಿ ಅಂತ.
ಬಸವಣ್ಣನ ಜೀವನದಲ್ಲಿ ಇಂಥ ಅನೇಕ ಘಟನೆಗಳನ್ನ ನೋಡ್ತೇವೆ, ಇನ್ನೂ ಅನೇಕ ಘಟನೆಗಳು. ಒಬ್ಬ ಕಿನ್ನರಿ ಬೊಮ್ಮಯ್ಯ ಅಂತ ಒಬ್ಬ ಶರಣ ಮಹಾಮನೆಗೆ ಊಟಕ್ಕೆ ಪ್ರಸಾದಕ್ಕೆ ಬರುವಾಗ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಸಿ ಉಳ್ಳಾಗಡ್ಡೆ ಈರುಳ್ಳಿ ತಿನ್ನೋದು ಅಭ್ಯಾಸ. ಅವ ಈರುಳ್ಳಿ ಇಟ್ಕೊಂಡು ಕೂತಿರ್ತಾನೆ, ಉಳ್ಳಾಗಡ್ಡೆ ಇಟ್ಕೊಂಡು ಕೂತಿರ್ತಾನೆ. ಬಸವಣ್ಣವ್ರ ಬ್ರಾಹ್ಮಣರಾಗಿದ್ರಿಂದ ಅವ್ರು ಬರ್ಬೇಕಾದ್ರೆ ಅವ್ರಿಗೆ ಈರುಳ್ಳಿ ಉಳ್ಳಾಗಡ್ಡೆ ವಾಸನೆ ಬರ್ತದೆ. ಏನಂತೀರಿ ನಿಮ್ ಕಡೆ? ಉಳ್ಳಾಗಡ್ಡೆ ಅಂತೀರ? ವಾಸನೆ ಬರ್ತದೆ. ನಿಷಿದ್ಧ, ಯಾರಿಲ್ಲಿ ತಂದಿರೋದು ಅಂತಾರೆ. ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ಸಿಟ್ಟು ಬಂದೇನೆ ಊಟದ ತಾಟ ಗೀಟ ಎಲ್ಲ ಅಲ್ಲೇ ಬಿಟ್ಟು ಎದ್ದೋಗ್ಬಿಡ್ತಾನೆ. ಬಸವಣ್ಣನಿಗೆ ತಕ್ಷಣಕ್ಕೆ ಅನಿಸ್ತದೆ, ಎಲ್ಲರೂ ಊಟ ಪ್ರತಿಯೊಂದು ಅವ್ರವ್ರ ಇಚ್ಛೆ, ನನಗೆ ಯಾಕೆ ಹೀಗೆ, ನಂದಿನ್ನೂ ಹಿಂದಿನ ಗುಣನೇ ಹೋಗಿಲ್ಲಲ್ಲ, ನಾ ಎಂತ ತಪ್ಪು ಮಾಡ್ದೆ ಅಂತ ಅನಿಸ್ತದೆ. ನಾನು ಪದೇ ಹೇಳ್ತೀನಿ, ಬಸವಣ್ಣ ಒಬ್ಬ ಪ್ರಧಾನ ಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳು. ಒಬ್ಬ ಗುರು, ಆತ ಕೇವಲ ಪ್ರಧಾನ ಮಂತ್ರಿ ಅಲ್ಲ. ಒಬ್ಬ ವ್ಯಕ್ತಿ ಊಟ ತಾಟ ಬಿಟ್ಟು ಎದ್ದೋಗಿದ್ರೆ ಏನಾಗ್ತಿತ್ತು? ನಾವ್ಯಾರು ಆ ಜಾಗದಲ್ಲಿದ್ದು ಒಬ್ಬ ಊಟ ಬಿಟ್ಟು ಎದ್ದೋಗಿದ್ರೆ ಏನಂತಿದ್ವಿ ನಾವು? ಅವನೊಬ್ಬ ಹೋದ್ರೋಗ್ಲಿ ಬಿಡಿ ಏನ್ ಅಂತಿದ್ವಿ. ಆದ್ರೆ ಬಸವಣ್ಣನಿಗೆ ಉಳ್ಳಾಗಡ್ಡಿ ಚೀಲಗಳು ತರಿಸ್ತಾರ, ಉಳ್ಳಾಗಡ್ಡಿ ಮಾಲೆ ಮಾಡಿಸ್ತಾರ. ಒಂದು ಚಕ್ಡಿ ಎತ್ತಿನ ಬಂಡಿ, ಏನಂತೀರಿ ಗಾಡಿ, ಆ ಗಾಡಿ ಎತ್ತಿನ ಗಾಡಿಗೆ ಎಲ್ಲ ಉಳ್ಳಾಗಡ್ಡಿ ಮಾಲೆಯಿಂದ ಶೃಂಗಾರ ಮಾಡಿಸ್ತಾರ. ತಮ್ಮ ಕೊರಳಿಗೆ ತಮ್ಮ ಕೈಗೆ ಉಳ್ಳಾಗಡ್ಡಿ ಮಾಲೆ ಹಾಕೊಳ್ತಾರೆ. ಆ ಎತ್ತಿನ ಕೊರಳಿಗೆ ಎತ್ತಿನ ಕೊಂಬಿಗೆಲ್ಲ ಉಳ್ಳಾಗಡ್ಡಿಯಿಂದ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡಿ ಅವ ಎಲ್ಲಿ ಮುನಿಸ್ಕೊಂಡು ಕೂತಿರ್ತಾನಲ್ಲ, ಆ ಬಂಡಿ ಗಾಡಿ ತಗೊಂಡು ಅಲ್ಲಿಗೆ ಹೋಗ್ತಾನೆ. ಅವನನ್ನ ತಪ್ಪಾಯ್ತು ಅಂತ ಕೇಳಿ ಆ ಚಕಡಿ ಮೇಲೆ, ಎತ್ತಿನ ಗಾಡಿ ಮೇಲೆ ಕೂಡಿಸ್ಕೊಂಡು ವಾಪಸ್ ಮಹಾಮನೆ ಕರ್ಕೊಂಡು ಬರ್ತಾರೆ. ಇದು ಬಸವಣ್ಣ. ನಮ್ದು ಏನೂ ಇರುವುದಿಲ್ಲ, ಎಷ್ಟು ನಮ್ಮ ವರ್ತನೆಗಳೇ ಆಗಿರ್ತವೆ. ಯಾಕೆ ಬಸವಣ್ಣನನ್ನ ಲಕ್ಷದ ಮೇಲೆ 96,000 ಗಣಗಳು ಹುಡುಕೊಂಡು ಬಂದಿದ್ರು ಅಂದ್ರೆ, ಎಷ್ಟೇ ಓರೆಕೋರೆಗಳು, ಎಷ್ಟೇ ತಪ್ಪುಗಳಿದ್ರು ಆ ಕ್ಷಮಿಸುವಂತ ಗುಣ ಇತ್ತು, ಅವರನ್ನ ಬದಲಾಯಿಸುವಂತ ಗುಣ ಅಂತ ಒಂದು ವ್ಯಕ್ತಿತ್ವ ನಾವು ಬಸವಣ್ಣನಲ್ಲಿ ಕಾಣ್ತೇವೆ. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ದೇವರು ಬೇಕಾದ್ರೂ ಆಗಬಹುದಂತೆ, ಬಸವಣ್ಣನಾಗಲು ಬಾರದು ನೋಡಯ್ಯ. ಬಸವಣ್ಣನಾಗಲು ಬಾರದು ನೋಡಯ್ಯ ಅಂತ ಒಂದು ವ್ಯಕ್ತಿತ್ವ. ಹಾಗಾಗಿ ಅಷ್ಟೇ ಕೆಲವು ವೈಯಕ್ತಿಕ ತಪ್ಪುಗಳನ್ನು ಅಷ್ಟೇ ಕ್ಷಮಿಸುವಂತ ಗುಣ, ಸಾಮಾಜಿಕವಾಗಿ ನಡೀತಕ್ಕಂಥ ಅನ್ಯಾಯಗಳನ್ನ ಅಷ್ಟೇ ಖಂಡಿಸುವಂತ ಗುಣ ಇತ್ತು. ಎಂತ ಗುಣ ಅಂದ್ರೆ ಬಸವಣ್ಣರು ಹೇಳ್ತಾರೆ, ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರ ನೆಂಬೆನೆ ಮಾಚಯ್ಯನ, ಡೋಹಾರ ನೆಂಬೆನೆ ಕಕ್ಕಯ್ಯನ, ನಾನು ಆರವನೆಂದರೆ ಕೂಡಲ ಸಂಗಯ್ಯ ನಗುವ ಅಂತ ಹೇಳಿದ್ರು. ಕೆಲವರೆಲ್ಲ ಛೇಡಿಸಿದ್ರು, ಕೆಲವರು ಬ್ರಾಹ್ಮಣರಲ್ಲ, ಇತ್ತು ಬ್ರಾಹ್ಮಣರಿಗೆ ಹುಟ್ಟಿಲ್ವಾ, ಈ ಏನ್ ಮಾತಾಡ್ತಾನೆ ಮತ್ ನೀ ಯಾರಿಗೆ ಹುಟ್ಟಿಯ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೋಗಿ ಸಂಗಮ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನೋಡ್ ನಾ ಏನ್ ಮಾಡ್ಕೊಂತೀನಿ. ಆ ಶೂದ್ರ ಅಸ್ಪೃಶ್ಯ ಒಂದು ವರ್ಗಕ್ಕೆ ಆ ಎಂತ ಒಂದು ಧೈರ್ಯ, ಒಂದು ಘನತೆಯ ಬದುಕನ್ನ ಬಸವಣ್ಣವ್ರು ಕಟ್ಕೊಟ್ರು, ಸ್ವಾಭಿಮಾನದ ಬದುಕನ್ನ ಕಟ್ಕೊಟ್ರು. ಅಂದ್ರೆ ಕೆಲವರೆಲ್ಲ ಬಂದು ಕೇಳ್ತಾರೆ, ಅಲ್ರಿ ನಮ್ದೆಲ್ಲ ವಿಶ್ವಾಮಿತ್ರ ಗೋತ್ರ, ಭಾರದ್ವಾಜ ಗೋತ್ರ, ಇಂಥವೆಲ್ಲ ನಮಗೆಲ್ಲ ಯಾರಿದ್ದಾರೆ ಗೋತ್ರ ಪುರುಷರು ಅಂದ್ರೆ ಬಸವಣ್ಣ ಹೆಮ್ಮೆಯಿಂದ ಹೇಳ್ಕೊತ, ನಂದು ಮಾದಾರ ಚೆನ್ನಯ್ಯನ ಗೋತ್ರ, ಡೋಹಾರ ಕಕ್ಕಯ್ಯನ ಗೋತ್ರ, ಒಕ್ಕಲಿಗ ಮುದ್ದಣ್ಣನ ಗೋತ್ರ. ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ, ನೆಲದಲ್ಲೇ ಸ್ಪೃಶ್ಯತೆ ಇತ್ತು. ಬಸವಣ್ಣ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ನಮ್ಮೂರು ನೆಲ ಅಂದ್ರೆ ಈಗ್ಲೂ ಆಯ್ತದು, ನಮ್ಮೂರು ನೆಲ ಸಿಂಧನೂರು ನೆಲ ಅಂದ್ರೆ ಕೀಳು, ಕಾಶಿ ಕೇದಾರ ಗೋಕರ್ಣ ನೆಲ ಅಂದ್ರೆ ಶ್ರೇಷ್ಠ ಅಂತ. ಇಲ್ಲಿ ಪಾಪ ಮಾಡೋದು, ಇಲ್ಲಿ ಮೋಸ ಮಾಡೋದು, ಇಲ್ಲಿ ವಂಚನೆ ಮಾಡೋದು, ಈ ಪಾಪ ಕಳ್ಕೊಳಕ್ ಎಲ್ಲಿಗೆ ಹೋಗೋದ್ರಿ? ಕಾಶಿ ಕೇದಾರಕ್ಕೆ ಹೋಗೋದು. ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಲಿಗೆ ಹೋಗೋದು? ಸಿಂಧನೂರಿಗೆ ಬರ್ಬೇಕ? ನಿಮ್ಮ ಸಿಂಧನೂರು ನೆಲ ಸೃಷ್ಟಿ ಮಾಡಿದವ್ರು ಯಾರು? ಕಾಶಿ ಕೇದಾರ ಗೋಕರ್ಣ ನೆಲ ಸೃಷ್ಟಿ ಮಾಡಿದವ್ರು ಯಾರು? ಯಾರು ಮಾಡ್ಯಾರ್ರಿ? ಎರಡು ಮಾಡೋದು ದೇವ್ರೇ ಅಲ್ಲ,
ಮತ್ತ ಅದರ ಮೇಲು ಕೀಳು ಎಲ್ಲಿಂದ ಬಂತು? ಬಸವಣ್ಣನ ತತ್ವ ಏನು ಅಂದ್ರೆ, ಇಲ್ಲಿ ಅಸತ್ಯ ತುಂಬಿದೆ ಅಂತ ಸತ್ಯ ಹುಡುಕೊಂಡು ಹೋಗ್ಬೇಡ್ರಿ, ಇಲ್ಲಿ ಕತ್ತಲೆ ಇದೆ ಅಂತ ಬೆಳಕನ್ನ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಅಜ್ಞಾನ ಇದೆ ಅಂತ ಜ್ಞಾನವನ್ನ ಹುಡ್ಕೊಂಡು ಹೋಗ್ಬೇಡ್ರಿ, ಅದನ್ನ ಒಡೆದೋಡಿಸ್ತಕ್ಕಂಥ ತತ್ವವನ್ನು ಇಲ್ಲೇ ತಗೊಂಡ್ ಬರ್ರಿ. ನೀವು ನಡೆದಾಡುವಂತ ಭೂಮಿಯನ್ನೇ ಕೈಲಾಸವನ್ನಾಗಿ ಮಾಡಿ ಬದುಕ್ರಿ, ಸ್ವರ್ಗವನ್ನಾಗಿ ಮಾಡ್ಕೊಳ್ರಿ. ಎಲ್ಲೋ ಇದೆ ಅಂತ ಇಲ್ಲಿ ಪಾಪ ಮಾಡಿ. ಒಂದ್ ಊರ್ನಲ್ಲಿ ಒಬ್ಬ ಮಂಗಮ್ಮಜ್ಜಿ ಅಂತಿದ್ಲು. ಆಕೆ ಏನ್ ಮಾಡ್ತಿದ್ಲು, ಮನೆಯಾಗೇನೋ ಹುಡುಕ್ತಿದ್ಲು. ಪಕ್ಕದ ಮನೆ ಒಬ್ಬ ಹುಡುಗಿ ಬಂದ್ ಕೇಳಿದ್ಲು, ಅಜ್ಜಿ ಏನ್ ಹುಡುಕ್ತಾ ಇದ್ದಿ? ಆ ಮುದುಕಿ ಹೇಳಿದ್ಲು, ಯವ್ವ ಸೂಜಿ ಕಳ್ಕೊಂಡಿನಿ, ಸೀರೆ ಹರಿದಿತ್ತು, ಹೊಲಿಬೇಕಾಗಿತ್ತು, ಸೂಜಿ ಹುಡುಕ್ತಾ ಇದ್ದೀನಿ. ಪಕ್ಕದ ಮನೆ ಹುಡುಗಿ ಹೇಳಿದ್ಲು, ಅಜ್ಜಿ ಹಿಂಗ್ ಕತ್ಲಾಗ ಹುಡುಕಿರ್ ಸಿಕ್ಕಲ್ಲ, ಬೆಳಕಾಗ ಹುಡುಕು ಅಂದ್ಲ. ಈ ಮುನ್ಸಿಪಾಲ್ಟಿಯವ್ರು ಬೀದಿ ಲೈಟ್ ಹಾಕಿದ್ರಲ್ಲ, ಅಲ್ಲಿ ಬಂದು ಹುಡುಕಕ್ ಶುರು ಮಾಡಿದ್ಲ. ಒಬ್ಬ ಯಾರ ತರುಣ ಹೊಂಟಿದ್ದ, ಅಜ್ಜಿ ಹುಡುಕೋದನ್ನ ನೋಡಿ ಪಾಪ ಮುದುಕಿ ಕಣ್ ಕಾಣಲ್ಲ, ಏನೋ ಹುಡುಕ್ತೈತೆ, ಏನ್ ಕಳ್ಕೊಂಡಿರ್ಬೋದು, ನಾನು ಸ್ವಲ್ಪ ಸಹಾಯ ಮಾಡೋಣ ಅಂತ ಹತ್ರ ಬಂದ, ಅಜ್ಜಿ ಏನ್ ಕಳ್ಕೊಂಡಿ? ಸೂಜಿ ಕಳ್ಕೊಂಡಿನಿ. ಎಲ್ಲಿ ಕಳ್ಕೊಂಡಿ? ನಮ್ಮ ಮನೆಯಾಗ ಕಳ್ಕೊಂಡಿನಿ. ಮತ್ ನಿಮ್ ಮನೆಯಾಗ ಕಳ್ಕೊಂಡ್ರೆ ಇಲ್ಲೇ ಹುಡುಕ್ತಾ ಇದ್ದಿ? ನಮ್ಮ ಮನೆ ಪಕ್ಕದವ್ಳು ಹೇಳಿದ್ಲು, ಕತ್ಲಲ್ಲಿ ಹುಡುಕಿರ್ ಸಿಕ್ಕಲ್ಲ, ಬೆಳಕ ಹುಡುಕು ಅಂತ. ನಮ್ಮ ಮನೆಯಲ್ಲಿ ಕತ್ಲಿದೆ, ಅದಕ್ಕೆ ಇಲ್ಲಿ ಮುನ್ಸಿಪಾಲ್ಟಿ ಅವ್ರು ಬೀದಿ ಲೈಟ್ ಹಾಕ್ಯಾರೆ ಅಂತ ಹುಡುಕ್ತಾ ಇದ್ದೀನಿ. ಕಳ್ಕೊಂಡಲ್ಲಿ ಬೆಳಕು ಹಾಕಿದ್ರೆ ಸಿಗುತ್ತೋ ಏನು? ಯಾರೋ ಹಂಗೆ ಇದ್ದ ಜಾಗದಲ್ಲಿ ಪಾಪ ಮಾಡಿರ್ತೀವಿ, ಇದ್ದ ಜಾಗದಲ್ಲಿ ಮೋಸ ಮಾಡಿರ್ತೀವಿ, ಇದ್ದ ಜಾಗದಲ್ಲಿ ವಂಚನೆ ಮಾಡಿರ್ತೀವಿ, ಇದ್ದ ಜಾಗದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ಘಾತ ಮಾಡಿರ್ತೀವಿ. ಯಾರೋ ಪುಣ್ಯಾತ್ಮರ ಹಣ ಇದ್ದವರು ದೇವಸ್ಥಾನಗಳು ಕಟ್ಟಿದ್ದಾರೆ ಅಂತ ಇಲ್ಲಿ ಮಾಡಿರೋ ಪಾಪ ಅಲ್ಲಿಗೆ ಹೋಗ್ತೀವಿ. ಉಳ್ಳವರು ಶಿವಾಲಯವ ಮಾಡುವರು, ಇದ್ದವರು ಕಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗ್ತೀವಿ. ಮಾಡಿರೋ ಜಾಗದಲ್ಲಿ ಹುಡುಕೋಬೇಕು, ನಾವು ಮಾಡಿರೋ ತಪ್ಪುಗಳನ್ನ ಪರಿಹರಿಸ್ಕೋಬೇಕು. ಹಾಗಾಗಿ ಬಸವಣ್ಣರು ಈ ನೆಲದಲ್ಲಿರ್ತಕ್ಕಂಥ ಭೇದ ಭಾವವನ್ನ, ಒಂದ್ಸರಿ ತುಕಾರಾಮ್ ಅವರಿಗೆ ಒಂದ್ ಕಡೆ ಕೀರ್ತನೆ ಹೇಳಕ್ ಹೋಗಿರ್ತಾರೆ. ಆ ಊರ್ನಲ್ಲಿ 2 ಪಾರ್ಟಿ ಇರ್ತಾವ, ಗೊತ್ತಲ್ಲ ಈ ಪಾರ್ಟಿಗಳು. ಇವರು ಒಂದು ಪಾರ್ಟಿಯವರು ತುಕಾರಾಮಗ್ ಬಂದ್ ಕರೀತಾರೆ, ನಾವು ಉತ್ತರ ಭಾರತ ಯಾತ್ರೆ ಹೋಗ್ತಾ ಇದೀವಿ, ತಾವು ನಮ್ ಜೊತೆ ಯಾತ್ರೆಗೆ ಬರ್ಬೇಕು. ಇನ್ನೊಂದ್ ಪಾರ್ಟಿಯವ್ರಿಗೆ ಗೊತ್ತಾಯ್ತು, ಆ ಹುಡುಗರು ಗದ್ಲೆ ಮಾಡ್ಬೇಡ. ಇನ್ನೊಂದ್ ಪಾರ್ಟಿಯವ್ರಿಗೆ ಗೊತ್ತಾಯ್ತು, ಅವ್ರು ಉತ್ತರ ಭಾರತ ಯಾತ್ರೆ ಹೋಗ್ತಾ ಇದಾರೆ ಅಂದ್ರೆ ನಾವ್ ಯಾಕೆ ಹೋಗ್ಬಾರ್ದು, ನಾವು ದಕ್ಷಿಣ ಭಾರತ ಯಾತ್ರೆ ಹೋಗೋಣ. ಅವರು ಬಂದು ತುಕಾರಾಮ ಕರೆದ್ರು, ನಾವು ದಕ್ಷಿಣ ಭಾರತ ಯಾತ್ರೆ ಹೋಗ್ತಾ ಇದೀವಿ, ತಾವು ನಮ್ ಜೊತೆಗೆ ಬರ್ಬೇಕು. ಪಾಪ ಅವ್ರ ಊರೇನೋ ಊರಿಗೆ ಕೀರ್ತನೆ ಹೇಳಕ್ ಬಂದಾರ, ಪ್ರವಚನ ಹೇಳಕ್ಕೆ. ಆ ಊರಾಗ 2 ಪಾರ್ಟಿ ಮಾಡ್ಕೊಂಡು ಕರೆದ್ರೆ ಏನ್ ಮಾಡ್ಬೇಕು? ತುಕಾರಾಮ್ ಅಂದ್ರು, ನಾನ್ ನಿಮ್ ಜೊತೆ ಸುತ್ತುವಷ್ಟು ಶಕ್ತಿ ತಾಳ್ಮೆ ಈಗಿಲ್ಲ ನನಗೆ, ಒಂದ್ ಕೆಲಸ ಮಾಡ್ರಿ, ಒಳಗೋಗ ಒಂದ್ 2 ಆಗ್ಲಕಾಯಿ ತಂದ್ರು. ಆಗ್ಲಕಾಯಿ ಗೊತ್ತಲ್ಲ, 2 ಪಾರ್ಟಿಯವರೆಗೂ ಒಂದೊಂದು ಕೊಟ್ರು. ನೀವ್ ಎಲ್ಲೆಲ್ಲಿ ಮುಳುಗ್ತೀರಿ ಆಗ್ಲಕಾಯಿನ ಮುಳುಗಿಸ್ರಿ, ನೀವ್ ಯಾವ್ಯಾವ ದೇವರ ದರ್ಶನ ತಗೋತೀರಿ ಆಗ್ಲಕಾಯಿಗೂ ದರ್ಶನ ಕೊಡ್ಸ್ರಿ, ವಾಪಸ್ ತಂದು ನನಗೆ ಆಗ್ಲಕಾಯಿ ಕೊಡ್ರಿ ಅಂತ ಹೇಳಿದ್ರು. ಇವ್ರು ಹೋದ್ರು, ಎಲ್ಲೆಲ್ಲಿ ಮುಳುಗ್ತಿದ್ರು ಮುಳುಗಿಸ್ತಿದ್ರು, ಎಲ್ಲೆಲ್ಲಿ ದರ್ಶನ ತಗೊಂಡ್ರು, ವಾಪಸ್ ಆಗ್ಲಕಾಯಿ ತಂದು ಕೊಟ್ರು. ತುಕಾರಾಮ್ ಅಂದ್ರು, ನಿಮ್ಗೆಲ್ಲ ಒಬ್ರು ಉತ್ತರ ಭಾರತ ಯಾತ್ರೆ ಮಾಡ್ಕೊಂಡ್ ಬಂದಿರಿ, ಮತ್ತೊಬ್ರು ದಕ್ಷಿಣ ಭಾರತ ಯಾತ್ರೆ ಮಾಡ್ಕೊಂಡು ಬಂದಿರಿ, ಒಂದಿಷ್ಟು ಪ್ರಸಾದ ಕೊಡ್ತೀನಿ ತಡೀರಿ ಅಂತ ಹೇಳಿದ್ರು. ಈ ಆಗ್ಲಕಾಯಿ ಸಣ್ಣ ಓಳು ಮಾಡಿ ಹೆಚ್ಚಿ ಅವರಿಗೆ ಪ್ರಸಾದ ಅಂತ ಕೊಡ್ಲಿಕ್ಕೆ ಹೋದ್ರು. ಅದ್ರಾಗ ಒಬ್ಬ ಬಂದ, ಏನ್ರಿ ಆಗ್ಲಕಾಯಿ ಕೊಡ್ತಾ ಇದ್ದೀರಲ್ಲ ಅಂದ. ಅದಕ್ಕೆ ತುಕಾರಾಮ್ ಅಂದ್ರು, ಇವು ಸಾಮಾನ್ಯವಾದ ಆಗ್ಲಕಾಯಿ ಅಲ್ಲ, ಒಂದ್ ಆಗ್ಲಕಾಯಿ ಉತ್ತರ ಭಾರತ ಯಾತ್ರೆ ಮಾಡ್ಕೊಂಡು ಬಂದದೆ, ಮತ್ತೊಂದು ಆಗ್ಲಕಾಯಿ ದಕ್ಷಿಣ ಭಾರತ ಯಾತ್ರೆ ಮಾಡ್ಕೊಂಡು ಬಂದದೆ. ಅದ್ರಾಗ ಮತ್ತೊಬ್ಬ ನಂದ, ಅದು ಯಾವ ಯಾತ್ರೆ ಮಾಡ್ಕೊಂಡು ಬಂದ್ರೇನ್ರಿ, ಅದ್ರಲ್ಲಿರೋ ಕಹಿ ಬಿಟ್ಟದೇನೋ ಅಂತ ಕೇಳ್ದ. ಅವಾಗ ತುಕಾರಾಮ್ ಅಂದ್ರು, ನೀವ್ 2 ಪಾರ್ಟಿಯವರು ಆಗ್ಲಕಾಯಿ ಇದ್ದಂಗೆ, ಅವು ಯಾವ ತೀರ್ಥಕ್ಷೇತ್ರಗಳ ಮುಳುಗಿ ಯಾವ ದೇವರ ದರ್ಶನ ತಗೊಂಡ್ರು ಅದ್ರಲ್ಲಿರೋ ಕಹಿ ಹೆಂಗ್ ಬಿಟ್ಟಿಲ್ವೋ, ನೀವ್ ಯಾವ ಗುಡಿ ಗುಂಡಾರ ಸುತ್ತಿ ಯಾವ ತೀರ್ಥಕ್ಷೇತ್ರಗಳು ಮುಳುಗಿ ಬಂದ್ರು ನಿಮ್ಮಿಬ್ರಲ್ಲಿರೋ ದ್ವೇಷ ಮತ್ಸರಗಳನ್ನೇ ನೀವು ಬಿಟ್ಟಿಲ್ಲ ಅಂದ್ರೆ, ಯಾವ ಗುಡಿ ಗುಂಡಾರ ಸುತ್ತಿ ಆಗದ ಕೆರಹ ಹೊರಗೆ ಕಳಚಿ ದೇವರ ಗುಡಿಗೆ ಹೋಗಿ ಕೆರಹಿನ ಧ್ಯಾನವಲ್ಲದ ದೇವರ ಧ್ಯಾನ. 200, 300, 500, 1000 ರೂಪಾಯಿ ಚಪ್ಪಲಿ ಹಾಕೊಂಡು ಹೋಗಿರ್ತಾರೆ, 16,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ, ಗುಡಿ ಹೊರಗೆ ಚಪ್ಪಲಿ ಬಿಟ್ಟಿರ್ತಾರೆ, ಒಳಗಡೆ ಹೋಗಿ ಗರ್ಭಗುಡಿ ಸುತ್ತಾಕ್ತಿರ್ತಾರೆ, ಮನಸ್ಸು ವಿಚಾರ ಮಾಡ್ತಿರುತ್ತೆ, ಏನ
ಮನಸ್ಸು ಧ್ಯಾನ ಮಾಡುತ್ತಿರುತ್ತೆ. ಎದ್ರದ್ದು? ಚಪ್ಪಲಿ ಧ್ಯಾನ. ಹಾಗಾಗಿ ಎಲ್ಲ ನೆಲನೂ ಶ್ರೇಷ್ಠನೇ. ಈ ನೆಲದಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ಬಸವಣ್ಣವ್ರು ಹೊಡೆದಾಕ್ತಾರೆ. ಮಾನವರಲ್ಲಿರ್ತಕ್ಕಂಥ ಭೇದ ಭಾವವನ್ನು ಹೊಡೆದಾಕ್ತಾರೆ. ಇವರೆಲ್ಲ ಅಸ್ಪೃಶ್ಯರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ರಾಜ ಬೀದಿಯಲ್ಲಿ ಓಡಾಡ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಇರಲಿಲ್ಲ. ಅತ್ಯಂತ ನಿಕೃಷ್ಟವಾಗಿ ಇವ್ರಿಗೆಲ್ಲ ಅವಕಾಶ ಕೊಟ್ಟಾಗೆಲ್ಲ ಬಿಜ್ಜಳನ ಕಿವಿ ಹೋಗಿ ಊದ್ತಾರ, ಬಸವಣ್ಣ ಈಗೆಲ್ಲ ಮಾಡ್ತದ ಹಾಗೆ ಹೀಗೆ. ಬಿಜ್ಜಳನು ಕೇಳ್ತಾನೆ, ಏನ್ ಬಸವಣ್ಣ? ಬಸವಣ್ಣವ್ರು ಕೇಳ್ತಾರೆ, ಇವರೆಲ್ಲ ಕೆಳಜಾತಿಯವರು. ಆಯ್ತು, ಈಗ ನೀವೇನು ನಮ್ಮ ಸನಾತನ ಧರ್ಮದ ಸಪ್ತ ಋಷಿಗಳು, ಇಂದಿನ ಅನೇಕ ವೇದ ಉಪನಿಷತ್ತುಗಳು ಕೊಟ್ಟು ಋಷಿ ಮುನಿಗಳು ಅಂತ ಕರಿತೀರಲ್ಲ, ಅವರೆಲ್ಲ ಯಾವ್ಯಾವ ಜಾತಿಯವರು ಅಂತ ಕೇಳ್ತಾರೆ ಬಸವಣ್ಣ. ಯಾವ ಜಾತಿಯವರು? ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದಿರಿಂಬೋ, ಸಾಕ್ಷಾತ್ ಅಗತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯ ಕ್ಷೌರಿಕ, ವಶಿಷ್ಠೊಬ್ಬ ವೇಶ್ಯ ಮಗ. ನೀವು ಅವ್ರನ್ನೆಲ್ಲ ಏನಂತೀರಿ? ಕೀಳಂತೀರೇ? ಅವ್ರು ಹೇಗೆ ಹುಟ್ಟಿರ್ಲಿ, ಅವರು ನಿಮ್ಮನ್ನ, ನಾವ್ ಹೇಳ್ತೀವಲ್ಲ, ಋಷಿ ಮೂಲ ನದಿ ಮೂಲ ಹುಡುಕಬಾರ್ದಂತ. ನಿಮ್ಮನ್ನ ಗುರಿ ಮುಟ್ಟಿಸುವಂತ ಶಕ್ತಿ ಇದೆಯಾ ಆ ಗುರುವಿನಲ್ಲಿ ಅನ್ನೋದನ್ನ ನೋಡ್ಬೇಕು. ಹಾಗಾಗಿ ಬಸವಣ್ಣವರು ಅವರೆಲ್ಲರೂ ಶ್ರೇಷ್ಠರು ಅಂತ ಆದ್ರೆ ಇವ್ರ್ಯಾರು ಅವ್ರಿಗಿಂತ ಏನು ಕಮ್ಮಿ ಇಲ್ಲ. ಇವರು ಎಲ್ಲರೂ ಅದಕ್ಕಿಂತ ಶ್ರೇಷ್ಠರು. ಎಲ್ಲರೂ ಹುಟ್ಟಿರೋದು ಒಂದೇ ರೀತಿಯಲ್ಲಿ. ಎಲ್ಲಾ ಜಾತಿಗಳು, ಈಗ ನಿಮ್ಗೇನಾದ್ರೂ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಡಾಕ್ಟರ್ ಚೆಕ್ ಮಾಡಿ ಸದ್ಯ ನಿನ್ನ ಮೈಗೊಂದ್ 2-3 ಬಾಟ್ಲ್ ರಕ್ತ ಹಾಕ್ಬೇಕಂತ ಅಂತಾರಿಲ್ರಿ? ಏನ್ ನೋಡಿ ರಕ್ತ ಹಾಕ್ತಾರ? ಬ್ರಾಹ್ಮಣ ಬಂದಿದೆಯೋ ತಗೋ ಬ್ರಾಹ್ಮಣ ರಕ್ತ, ಕ್ಷತ್ರಿಯ ಬಂದಿದೆಯೋ ತಗೋ ಕ್ಷತ್ರಿಯನ ರಕ್ತ, ವೈಶ್ಯ ಬಂದಿದೆಯೋ ತಗೋ ವೈಶ್ಯನ ರಕ್ತ, ಶೂದ್ರ ಬಂದಿದೆಯೋ ಶೂದ್ರನ ರಕ್ತ, ಅಸ್ಪೃಶ್ಯ ಬಂದಿದೆಯೋ ಅವನ್ ರಕ್ತ, ಲಿಂಗಾಯತ ಬಂದಿದೆಯೋ ಹಂಗೇನಾರ ಹಾಕ್ತಾರೇನ್ರಿ? ಹಾಕ್ತಾರ? ಏನ್ ನೋಡ್ ಹಾಕ್ತಾರ? ಹಾಕ್ಸ್ಕೊಂಬಂದಿವಿಲ್ಲ, ಎಲ್ಲಿದೆ ಅಲ್ಲೆಲ್ಲ? ಹಾಗಾಗಿ ಬಸವಣ್ಣವರು ಏನ್ ಸಮಾಜಕ್ಕೆ ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾಹುದೆಂದು ಬೆಸೆಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ. ಎಲ್ಲರೂ ಸಮಾನರು. ಮಾನವರಲ್ಲಿರ್ತಕ್ಕಂಥ ಭೇದ ಭಾವನ ಬಸವಣ್ಣವರು ಹೊಡೆದಾಕ್ತಾರೆ. ಅವಯವಗಳಲ್ಲಿರ್ತಕ್ಕಂಥ ಭೇದ ಭಾವ ಈಗ ಹೋಯ್ತ ನಮ್ಮಲ್ಲಿ. ಎಡಗೈ ಅಂದ್ರೆ ಕೀಳು, ಬಲಗೈ ಅಂದ್ರೆ ಶ್ರೇಷ್ಠ. ಎಡಗಾಲ ಅಂದ್ರೆ ಕೀಳು, ಬಲಗಾಲ ಅಂದ್ರೆ ಶ್ರೇಷ್ಠ. ಈ ಮದುವೆಯಾಗಿ ಹುಡುಗಿರು ಗಂಡನ ಮನೆಗೆ ಬರ್ತಿರ್ತಾರೆ. ಈ ಹುಡುಗನ ಅಕ್ಕ ತಂಗಿರು ಇರ್ತಾರಲ್ಲ, ಬಾರಿ ಡೇಂಜರ್ ಅವರು. ಆಕೆ ಒಳಗೆ ಎಡಗಾಲ ಇಡ್ತಾಳೋ ಬಲಗಾಲ ಇಡ್ತಾಳೋ ನೋಡ್ತಿರ್ತಾರ. ಅಕಸ್ಮಾತ್ ಆಕಿ ಎಲ್ಲಾರು ಮರ್ತು ಎಡಗಾಲ ಇಟ್ಟು ಬರ್ಬೇಕು, ಎಡಗಾಲ ಇಟ್ಟಿದ್ಕೊ ಮನೆಗೊಂದೇನಾದ್ರೂ ತಪ್ಪು ನಡಿಬೇಕು, ಮುಗಿತಕ್ಕಿನ ಸಾಯೋ ತನಕ ಕೂಗ್ತಾರ. ಆಕಿ ಎಡಗಾಲ ಇಟ್ಟು ಬಂದ್ಲು, ಅದಕ್ಕಿನ ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮತಿ. ಏನ್ ನಡಿಬೇಕಾಗುತ್ತೋ ನಡೀತದೆ. ಅದಕ್ಕೆ ಯಾರು ಎಡಗಾಲು ಎಡಗಾಲ ಕೀಳು ಎಡಗೈ ಕೀಳು ಅಂದ್ರೆ ತೆಗಿಸ್ಬಿಟ್ರಂಗಿರುತ್ತೆ. ಎಡಗಾಲ ಎಡಗೈ ನಮ್ಮ ಅವಯವಗಳಲ್ಲಿ ಯಾವ ಕೈಯನ್ನ ನೀವು ಕೀಳು ಅಂತ ಕರೆದ್ರಿ, ಅದೇ ಕೈ ಬಸವಣ್ಣ ಲಿಂಗದ ಗದ್ಗೆ ಮಾಡಿದ್ರು. ಯಾವ ಕೈಯಾಗ ಲಿಂಗ ಇಟ್ಕೊಂಡು ಪೂಜೆ ಮಾಡುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಹಡಪದವ್ರ ಮುಖ ನೋಡಬಾರದು ಅಂತಿತ್ತು. ಬಸವಣ್ಣನವರ ಪರ್ಸನಲ್ ಸೆಕ್ರೆಟರಿ, ಆಪ್ತ ಕಾರ್ಯದರ್ಶಿ, PA ಯಾರ್ರಿ? ಹಡಪದ ಅಪ್ಪಣ್ಣ. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖನೇ ನೋಡ್ಬೇಕು. ಯಾಕೆ ಅವ್ರು ಕೀಳು? ನಿಮ್ಮನ್ನ ಎಷ್ಟ್ ಚಂದ ಮಾಡ್ತಾರೋ. ಮಂಗನಂತೆ ಇರ್ತಕ್ಕಂಥ ಮನುಷ್ಯನನ್ನ ಮಾನವನನ್ನಾಗಿ ಮಾಡ್ತಾರ, ಸುರದ್ರೂಪಿಗಳನ್ನಾಗಿ ಮಾಡ್ತಾರಿಲ್ರಿ? ಅವ್ರೇ ಕೀಳು? ಎಲ್ಲ ಕಾಯಕನು ಶ್ರೇಷ್ಠನೇ. ದೊಡ್ಡ ದೊಡ್ಡ ಸ್ಥಾನದವರು
ಅಧಿಕಾರದಲ್ಲಿ ಇದ್ದವರು ಒಂದ್ 4 ದಿನ ಕೆಲ್ಸಕ್ಕೆ ಬರದೇ ಇದ್ರೆ ನಡೀತದೆ. ಈ ಜಾಡಮಾಲಿ ಕಸ ಗುಡ್ಸೋರು ಇಂಥವ್ರೆಲ್ಲ 4 ದಿನ ಬರದೇ ಇದ್ರೆ ಕಾಯಕಗಳಲ್ಲಿ ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡುವಂತ ಎಲ್ಲಾ ಕಾಯಕಗಳು ಶ್ರೇಷ್ಠನೇ. ಮಾನವರಲ್ಲಿರ್ತಕ್ಕಂಥ ಭೇದ ಭಾವ, ಅವಯವಗಳಲ್ಲಿರ್ತಕ್ಕಂಥ ಭೇದ ಭಾವ, ಶಕುನ ಅಪಶಕುನ. ನಾವೆಲ್ಲರೂ ಲಿಂಗ ಪೂಜೆಯನ್ನ ಮಾಡಿರ್ವಿ, ದೇವರನ್ನ ಪೂಜೆ ಮಾಡಿರ್ತೀರಿ, ದೇವರನ್ನ ಕೇಳ್ಕೊರಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನ ನೆನೆದರೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಯ್ಯ. ದೇವರನ್ನ ಕೇಳ್ಕೊರಿ. ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಾಗ, ನಾನು ಪರಮಾತ್ಮನನ್ನ ಕೇಳಿದೀನಿ, ಖಂಡಿತ ಅವನು ಯಶಸ್ಸನ್ನ ಮಾಡ್ತಾನೆ ಅಂತ ವಿಶ್ವಾಸದಿಂದ ನಿಮ್ಮ ಕೆಲ್ಸಕ್ಕೆ ಹೋಗ್ರಿ. ನಿಮ್ ಕೆಲಸ ಆಗದೇ ಇದ್ರೆ ಕೇಳಿ. ಇಲ್ಲಿ ಲಿಂಗ ಪೂಜೆ ಮಾಡ್ಕೊಂಡಿರ್ತೀರಿ, ದೇವ್ರ ಪೂಜೆ ಮಾಡಿರ್ತೀರಿ, ಎಲ್ಲ ಕೇಳ್ಕೊಂಡು ಎಲ್ಲ ಹಾಗೆ ಮತ್ತೊಂದು ಬೆಕ್ಕ ಅಡ್ಡ ಬಂದ್ಬಿಡ್ತು ಅಪಶಕುನ ಅನ್ನೋದು. ಅದು ನಿಮ್ಮನ್ ಬೈತದೆ. ಬೆಳಗ್ಗೆ ಎದ್ದ ತಕ್ಷಣ ಲಂಚ ವಂಚನೆ ಮೋಸ ಎಷ್ಟು ಮಾಡ್ತಾನೆ ಈ ಮನುಷ್ಯ. ಬೆಳಗ್ಗೆ ಎದ್ದ ತಕ್ಷಣ ಇವನ್ ಮುಖ ನೋಡಿನಿ, ನನಗೂ ಹಾಲು ಮೊಸರು ಸಿಗ್ತದ ಇಲ್ಲೋ ಅಂತ. ಕಾಗೆ ಮನೆ ಒಕ್ರೆ ಅಪಶಕುನ. ನಾವು ಯಾವ ಕಾಗೆಯನ್ನು ಅಪಶಕುನ ಅಂತ ಕರೆದ್ವಿ, ಶರಣರದಕ್ಕೆ ದಾಸೋಹ ಪಕ್ಷಿ ಅಂತ ಕರೀತಾರೆ. ನಮ್ ಗುರುಗಳು ಹೇಳ್ತಿದ್ರು, ನೀವೆಲ್ಲರೂ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ರೆ ಅದಕ್ಕೆ ಕಾಗೆ ಸಿಂಬಲ್ ಹಾಕ್ರಿ ಅಂತ. ಯಾಕೆ? ಬಹಳ ವಿಶೇಷವಾಗಿರ್ತಕ್ಕಂಥ ಗುಣ ಇದೆ ಅದು. ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ. ಕರ್ಕೊಂಡು ತಿನ್ನುವಂತ ಗುಣ ಇದೆ. ನಮಗಿರೋದು ಬರೀ ಹರ್ಕೊಂಡು ತಿನ್ನುವಂತ ಗುಣನೇ. ಸಿಕ್ಕಿದ್ದೆಲ್ಲ ನನಗೆ ಸಿಗ್ಲಿ ಮೊದ್ಲು, ಮತ್ತೊಬ್ರಿಗೆ ಸಿಗಬಾರ್ದು ಅಂತಕ್ಕಂಥ ಎಂತ ನಮ್ಮ ಕೆಲವು ಆಚರಣೆಗಳು ಬಹಳ ವಿಚಿತ್ರವಾಗಿದಾವ್. ಈ ಯಾರಾದ್ರೂ ಸತ್ತಾಗ 3 ದಿನಕ್ಕೆ ಇಡ್ತಾರಲ್ಲ, ಏನಂತಿರೋದಕ್ಕೆ? ಕಾಗೆ ಬಂದು ಏನಂತಿರೋದಕ್ಕೆ? ಪಿಂಡ. ಹೌದಾ? ಸತ್ತವರು ಕಾಗೆ ರೂಪದಲ್ಲಿ ಬಂದು ತಿಂತಾರಂತದನ್ನ. ಅಕಸ್ಮಾತ್ ಎಲ್ಲರೂ ಆ ಕಾಗೆ ನಿಮ್ ಮನೆಗೆ ಬಂದ್ರೆ, ಅಲ್ಲಿ ಸತ್ತಾಗ 3 ದಿನಕ್ಕೆ ಇಟ್ಟಿರೋದನ್ನ ಬಂದು ಕಾಗೆ ತಿಂದ್ರೆ ಶಕುನ ಅದು. ಅಕಸ್ಮಾತ್ ಕಾಗೆ ಬಂದು ತಿಂದ ಇದ್ರಿ, ಸಂಬಂಧಿಕರೆಲ್ಲ ಇರ್ತಾರಲ್ಲ, ನೀವ್ ಇದ್ದಾಗ ಅವ್ರನ್ನ ಚಲೋ ನೋಡ್ಕೊಂಡಿಲ್ಲ, ಅದಕ್ಕೆ ಅವರು ಕಾಗೆ ರೂಪದಲ್ಲಿ ಬಂದು ತಿನ್ಲಿಲ್ಲ ಅಂತ ಅಲ್ಲಿ ಬೈತೀವಿ. ಅದೇ ಕಾಗೆ ಯಾವತ್ತಾರ ನಿಮ್ ಮನೆಗ್ ಬಂದ್ರೆ ಅಪಶಕುನ. ಯಾಕೆ? ಅಲ್ಲಿ ಸತ್ತವರು ಕಾಗೆ ರೂಪದಲ್ಲಿ ಬರ್ತಾರೆ ಅಂತ ಹೇಳೋದಾದ್ರೆ, ನಿಮ್ ಮನೆಗೂ ಕಾಗೆ ಬಂದಾಗ ಹಿಂದೆ ಸತ್ತಿರೋ ನಮ್ಮ ಅಜ್ಜನೋ ಮುತ್ತಜ್ಜನೋ ಕಾಗೆ ರೂಪದಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗಿ ಬಂದದ ಅಂತ ಯಾಕೆ ತಿಳ್ಕೋಬಾರ್ದು? ಇಲ್ಲಿ ಯಾಕೆ ಶಕುನ, ಅಲ್ಲಿ ಯಾಕೆ ಅಪಶಕುನ? ಬಸವಣ್ಣವ್ರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದೆಡೆ ಪೂಜೆ ಮಾಡ್ರಿ, ದೇವರನ್ನ ಕೇಳ್ಕೊಡ್ರಿ. ಇವೆಲ್ಲ ಒಂದು ಅಲ್ಲಿ ಲೊಚ್ಚಗುಟ್ರು ಅಪಶಕುನ ಇಂಥವನ್ನೆಲ್ಲ ಬಸವಣ್ಣವ್ರನ್ನೆಲ್ಲ ನೆಲದಲ್ಲಿರ್ತಕ್ಕಂಥ ಅವಯವಗಳಲ್ಲಿರ್ತಕ್ಕಂಥ ಕಾಲದಲ್ಲಿರ್ತಕ್ಕಂಥ ಈ ಎಲ್ಲ ಭೇದ ಭಾವಗಳನ್ನ ಬಸವಣ್ಣವ್ರು ಹೊಡೆದಾಕ್ತಾರೆ. ನಾನು ನಿಮಗೆ ಒಂದು ನಡೆದ ಘಟನೆ ಹೇಳ್ತೇನೆ. ಭಾಸ್ಕರಾಚಾರ್ಯ ಅಂತ ಆಗೋಗಿದ್ದಾನೆ ಈ ದೇಶದಲ್ಲಿ. ಇದೇನ್ ಕಥೆ ಏನಲ್ಲ, ನಡೆದ ಘಟನೆ ಇದು. 8ನೇ ಶತಮಾನದಲ್ಲೇನ ಆಗೋಗಿದ್ದಾನೆ ಬಿಜಾಪುರ ಜಿಲ್ಲೆ. ಆತನ ಮಗಳು ಲೀಲಾವತಿ ಅಂತ ಆಗೋಗಿದ್ದಾಳೆ. ಅವ್ರು ಕೊಟ್ಟಿರ್ತಕ್ಕಂಥ ಗಣಿತ ಸೂತ್ರಗಳು, ಖಗೋಳ ಸೂತ್ರಗಳು ಈಗಲೂ ಕೆಲವು ನಮ್ಮ ಪಠ್ಯ ಪುಸ್ತಕಗಳಿಗಿದೆ. ಒಬ್ಬ ಹೆಣ್ಣು ಮಗಳು ತನ್ನ ಗಂಡನಿಗೆ ಹೇಳ್ತಾಳೆ, ಮಗಳು ಮದುವೆ ಮಾಡ್ಬೇಕಾಗಿದೆ, ಸರಿಯಾದ ಮುಹೂರ್ತದಲ್ಲಿ ತಾಳಿ ಕಟ್ಟಬೇಕು, ಅಕ್ಕಿ ಕಾಳು ಬೀಳ್ಬೇಕು, ಅದಕ್ಕೆ ನೀವು ಹೋಗಿ ಭಾಸ್ಕರಾಚಾರ್ಯನ ಹತ್ರ ಹೋಗಿ ಒಂದಿಷ್ಟು ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬರ್ರಿ. ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಇವನಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಹೆಣ್ಮಕ್ಳು ಒತ್ತಾಯ ಗೊತ್ತಲ್ಲ ನಿಮ್ಗೆ. ಅವನ್ ಬಂದ ಮೇಲೆ ಇವ್ರ ಮನೆ ಬಾಗ್ಲ ಬಡದ, ಭಾಸ್ಕರಾಚಾರ್ಯನ ಮನೆ ಬಾಗ್ಲ ಬಡದ. ಒಬ್ಬ 16 ವರ್ಷದ ಹುಡುಗಿ, ಆಕೆ ತಲೆ ಕೂದಲು ತೆಗೆದಿತ್ತು, ಕೆಂಪು ಸೀರೆ. ಆಗಿನ ಕಾಲದಲ್ಲಿ ಗಂಡ ಸತ್ತಂತ ವಿಧವೆಯರಿಗೆ ಕೇಶಮುಂಡನವನ್ನ ಮಾಡಿಸಿ ಕೆಂಪು ಸೀರೆಯನ್ನ ಉಡಿಸಿ ಅವರು ವಿಕಾರವಾಗಿ ಕಾಣೋ ರೀತಿಯಲ್ಲಿ ಮಾಡ್ತಿದ್ರು, ಬೇರೆಯವರ ದೃಷ್ಟಿ ಅವ್ರ ಮೇಲೆ ಬೀಳ್ಬಾರ್ದು ಅಂತ ಹೇಳಿ. ಆಕೆಯನ್ನ ನೋಡಿದ ತಕ್ಷಣ ಗೊತ್ತಾಯ್ತು ಈಕೆ ವಿಧವೆ ಅಂತ. ಇವ ಕೇಳ್ದ, ತಾಯಿ ನೀನ್ ಯಾರಮ್ಮ ಅಂತ ಕೇಳ್ದ.
ಆಕೆ ಹೇಳಿದ್ಲು, ನಾನು ಭಾಸ್ಕರಾಚಾರ್ಯನ ಮಗಳು. ಇವ ಹೇಳ್ದ, ಇನ್ನು ನಿಮ್ಮಪ್ಪನ ಹತ್ರ ಕೆಲಸ ಇಲ್ಲ, ಇನ್ನು ನಿಮ್ಮಪ್ಪನ ಹತ್ರ ಕೆಲಸ ಇಲ್ಲ. ವಾಪಸ್ ಬಂದ. ಮನೆಗೆ ಹೆಂಡತಿ ಕೇಳಿದ್ಲು, ಏನ್ರಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ ಬಂದ್ರ? ಅವನು ಹೇಳ್ದ, ನಮ್ಮ ಭಾರತದಲ್ಲೇ ಸುಪ್ರಸಿದ್ಧ ಜ್ಯೋತಿಷ್ಯಕಾರ ಭಾಸ್ಕರಾಚಾರ್ಯ. ಅಂತ ಭಾಸ್ಕರಾಚಾರ್ಯನಿಗಿರೋದು ಒಬ್ಳೇ ಮಗಳು, ಮತ್ತು ಗಂಡು ಇಲ್ಲ ಹೆಣ್ಣು ಇಲ್ಲ. 16 ವರ್ಷಕ್ಕೆ ವಿಧವೆಯಾಗಿ ಮನೆಯಲ್ಲಿ ಕೂತಿದ್ದಾನೆ ಮಗಳು. ತನ್ನ ಮಗಳು ಭವಿಷ್ಯನೇ ತನಗೆ ಗೊತ್ತಿಲ್ಲ, ಇನ್ನು ನನ್ನ ಮಗಳು ಭವಿಷ್ಯ ಅವನೇ ಹೇಳ್ತಾನೆ. ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆಂದಿರಯ್ಯ, ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ. ದೇವರನ್ನ ಕೇಳ್ಕೊರಿ, ನಂಬರು ನಚ್ಚರು ಬರಿದೇ ಕರೆವರು, ನಂಬಲರೀರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವ. ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗ. ನಂಬಿಕೆಯ ಕಾರಣವು ಸಾಂಬನ್ ಒಲಿಯುವುದಕ್ಕೆ. ಆ ನಂಬಿಕೆಯಲ್ಲಿ ದ್ವಂದ್ವ ಇರಬಾರದು. ಆಗುತ್ತೋ ಆಗಲ್ಲೋ ಆ ವಿಶ್ವಾಸದಿಂದ ನೀವು ದೇವರಲ್ಲಿ ನಂಬಿಕೆಯನ್ನ ಇಟ್ಟು ನೋಡ್ರಿ. ಅದನ್ನ ಬಿಟ್ಟು ಈ ಫುಟ್ಪಾತ್ ಅಲ್ಲಿ ಕೂರ್ತಿರ್ತಾನೆ ಗಿಣಿಶಾಸ್ತ್ರ ಹೇಳಕ್ ಅವನ್ ಹೋಗಿ ಕೇಳ್ತಾರೆ, ನಾ ಒಂದ್ ಲಾಟ್ರಿ ಟಿಕೆಟ್ ತಗೋಬೇಕಾಗಿದ್ರಿ, ಯಾವ ನಂಬರ್ ಅಲ್ಲಿ ತಗೊಂಡ್ರೆ ಲಾಟ್ರಿ ಯಾರಿಗೆ? ಅಲ್ಲ, ನಿಮ್ಗೆ ಏನಾದ್ರು ವಿಚಾರ ಮಾಡೋ ಶಕ್ತಿ ಇದ್ರೆ ವಿಚಾರ ಮಾಡ್ರಿ. ನಿಮಗ್ ಲಾಟ್ರಿ ಟಿಕೆಟ್ ನಂಬರ್ ಕೊಟ್ಟು ನಿಮಗ್ ಲಾಟ್ರಿ ಹೇಳ್ಸಿ ನಿಮ್ಮನ್ನ ಕೋಟ್ಯಾಧೀಶ್ವರ ಮಾಡೋನು ಅವನ್ಯಾಕೆ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು? ಹೌದಿಲ್ರಿ? ಅವನ್ಯಾಕೆ ಫುಟ್ಪಾತ್ ಅಲ್ಲಿ ಕೂತಿದ್ದ? ಅವನೇ ಒಂದ್ ಲಾಟ್ರಿ ಟಿಕೆಟ್ ತಗೋಬೋದಾಗಿತ್ತಲ್ಲ. ಈಗ ಮೊನ್ನೆ ಚಂದ್ರಶೇಖರ್ ಗುರೂಜಿ ಅವರಿಗೆ ಅಷ್ಟು ಸಾರಿ ಅವ್ರ ಶಿಷ್ಯನೇ ಕೈಯಲ್ಲಿ ಕಲ್ತವನೆ ಅಷ್ಟು ಸಾರಿ ಚುಚ್ಚಿ ಸಾಯಿಸ್ದ. ಅವ್ರಿಗೆ ಗೊತ್ತಿತ್ತ? ವಾಸ್ತು ಗೊತ್ತಿತ್ತೇನ್ರಿ? ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ. ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸಲು ಹರಿ ಬ್ರಹ್ಮಾದಿಗಳಿಗೆ ಏನ್ ನಡಿಬೇಕಾಗುತ್ತೋ ಅದು ನಡೀತದ. ಅದಕ್ಕೆ ಯಾರ ಬಲಗಾಲು ಕಾರಣ ಅಲ್ಲ, ಯಾರ ಎಡಗಾಲು ಕೂಡ ಕಾರಣ ಅಲ್ಲ. ಸುಮ್ನೆ ನಾ ಯಾಕೆ ಇವ್ನ ಹೇಳ್ತೀನಿ ಅಂದ್ರೆ, ಆ ದೇವರ ಮೇಲೆ ವಿಶ್ವಾಸ ಇಲ್ಲದೆ ಅದ್ರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಬರೀ ಇಂಥವನ್ನ ಮಾಡ್ತಾ ಸಮಯ ವ್ಯರ್ಥ ಮಾಡ್ತಿರ್ತೀವಿ ನಾವು. ಈ ಗ್ರಹಣ ಆಗ್ತದೆ, ಏನ್ ಮಾಡ್ತೀರಿ ಗ್ರಹಣ ಆದಾಗ? ಮನೆ ನೀರ್ಗೀರ್ ಚೆಲ್ತೀರೇನ್? ನಿಮ್ ಕಡೆ ಐತೋ ಇಲ್ಲ ಗೊತ್ತಿಲ್ಲ, ನಮ್ ಕಡೆ ಐತಾ ಪದ್ಧತಿ. ಮನೆಗೆ ಏನಾದ್ರು ನೀರು ಅಲ್ಪ ಸ್ವಲ್ಪ ಆಹಾರ ಅಡಿಗೆ ಇಂಥವೆಲ್ಲ ಉಳಿದಿದ್ರೆ ಅದನ್ನೆಲ್ಲ ಹೊರಗಡೆ ಚೆಲ್ತಾರೆ. ಯಾಕ್ರಿ ಹಂಗ್ಯಾಕ್ರಿ ಮಾಡ್ತೀರಿ? ಇಲ್ರಿ, ಗ್ರಹಣ ಆದಾಗ ಅದು ವೈಜ್ಞಾನಿಕವಾಗಿ ಉಷ್ಣಾಂಶಗಳಲ್ಲಿ ಏರುಪೇರಾಗಿರುತ್ತೆ, ಕೆಲವು ಕ್ರಿಮಿಗಳು ಉಟ್ಕೊಂಡಿರ್ತವೆ. ಅದು ಬಿದ್ದಂತ ಆಹಾರವನ್ನ, ಅದು ಬಿದ್ದಂತ ನೀರನ್ನ ಕುಡಿಬಾರದು. ಅದಕ್ಕೆ ಒಪ್ಕೊಳ್ಳೋಣ, ಆಯ್ತು ಕುಡಿಬಾರ್ದು ಅಂತ. ನೀವು ಮನೆಯಲ್ಲಿ ನೀರಿಗೆ ಮುಚ್ಚಿಟ್ಟಿರ್ತೀರಿ, ಏನೇನು ಇಟ್ಟಿರ್ತೀರಲ್ಲ ಅವಕ್ಕೆಲ್ಲ ಮುಚ್ಚಿಟ್ಟಿರ್ತೀರಿ. ಆಮೇಲೆ ಮೇಲೆ RCC ಮೋಲ್ಡು, ಹಂಚು ಅಥವಾ ಸೀಟು ಏನಾರು ಇರ್ತವೆ. ಆ ಎಲ್ಲ ಕಿರಣಗಳು ಅವೆಲ್ಲ ತೂರಿಸ್ಕೊಂಡು ಬಂದು ನೀರಲ್ಲಿ ಬೀಳ್ತವೇನೋ? ಬೀಳಲ್ಲ. ನಿಮ್ ಪ್ರಕಾರ ಬೀಳ್ತವೆ ಅಂತ ಇಟ್ಕೊಳ್ಳೋಣ. ಇವತ್ತು ವಾಟರ್ ಮನ್ ನೀರು ಟ್ಯಾಂಕ್ ನೀರ್ ಬಿಡೋನ್ ಏನ್ ಮಾಡ್ತಾನೆ, ನಾಳೆ ಗ್ರಹಣ ಇದೆ, ಈ ಮಂದಿ ನೀರೆಲ್ಲ ಚೆಲ್ಬಿಟ್ಟಿರ್ತಾರೆ, ಮತ್ ನಾಳೆ ಕರೆಂಟ್ ಇರುತ್ತೋ ಇಲ್ಲೋ ಅಂತ ಇವತ್ತೇ ಪಂಪ್ ಮಾಡಿ ತುಂಬಿರ್ತಾನ ವಾಟರ್ ಟ್ಯಾಂಕಿ. ಇನ್ ಕೆಲವು ಕಡೆ ನದಿ ನೀರ್ ಕುಡಿತಾರೆ, ಇನ್ ಕೆಲವು ಕಡೆ ಕೆರೆ ನೀರ್ ಕುಡಿತಾರೆ, ಇನ್ ಕೆಲವು ಕಡೆ ಬಾವಿ ನೀರ್ ಕುಡಿತಾರೆ. ಅವಕ್ಕೆಲ್ಲ ಯಾರು ಮುಚ್ಚಿದ್ರು? ಯಾರು ಮುಚ್ಚಿದ್ರು? ನಾವೇನ್ ಮಾಡ್ತೀವಿ, ಆ ಕಿರಣಗಳೇ ನೇರವಾಗಿ ಬೀಳದೆ ಇರೋ ನೀರನ್ನು ಹೊರಗ್ ಚೆಲ್ತೀವಿ, ಬಿದ್ದಿರೋ ನೀರನ್ನ ಒಳಗಡೆ ತುಂಬ್ಕೋತೀವಿ. ಆಮೇಲೆ ಏನಾದ್ರು ಒಂದಿಷ್ಟು ಪಲ್ಯ, ರೊಟ್ಟಿ, ಸಾರು ಇಂಥವೇನಾದ್ರು ಉಳಿದ್ರು ಭಿಕ್ಷುಕರು ಅವ್ರು ಇವ್ರು ಬಂದ್ರು ಕೊಟ್ಟು ಬಿಡ್ತಾರೆ. ಈ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿ ಏನೇನೋ ಮಾಡಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನ್ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಇಂಥ ಮೂಢನಂಬಿಕೆಗಳನ್ನ ಮಾಡ್ತಾ ನಮಗೆ ದಣಿವಾಗಿರುತ್ತೆ, ನಮಗೆ ಬಳಲಿಕೆ ಆಗಿರುತ್ತೆ, ನಮಗೆ ಸುಸ್ತಾಗಿರುತ್ತೆ ವಿನಃ ನಿಮ್ಮ ಭಕ್ತಿ ದೇವರಿಗೆ ಎಳ್ಳು ಕಾಳುವಷ್ಟು ಮುಟ್ಟಿರೋದಿಲ್ಲ. ದೇವರು ಯಾಕೆ ಕೊಲಿತಾನೆ? ಇಂಥವೆಲ್ಲ ಮೂಢನಂಬಿಕೆಗಳನ್ನ ಬಿಡ್ರಿ, ದೇವರ ಮೇಲೆ ವಿಶ್ವಾಸವನ್ನ ಇಡ್ರಿ.
ಬಸವಣ್ಣವರು ಈ ಸಮಾಜಕ್ಕೆ ಕಲಿಸ್ಕೊಟ್ಟಿದ್ದು. ಎಲ್ಲರೂ ಒಂದಿಷ್ಟು ನೀವು ಮಾಡುವಂತ ತಲೆಗಳಲ್ಲಿ 4 ರೀತಿಯ ತಲೆಗಳಿರುತ್ತಂತ. ಒಂದು ಅತಂತ್ರ ತಲೆ, 2 ಪರತಂತ್ರ ತಲೆ, 3 ಕುತಂತ್ರ ತಲೆ, 4 ಸ್ವತಂತ್ರ ತಲೆ. ಅತಂತ್ರ ತಲೆಯವ್ರು ಹೆಂಗಿರ್ತಾರೆ ಅಂದ್ರೆ ತಮಗೂ ತಿಳಿಯಲ್ಲ, ತಿಳಿದವ್ರು ಹೇಳಿದ್ದು ಕೇಳಲ್ಲ. ಇನ್ನು ಈ ಪರತಂತ್ರ ತಲೆಯವರು ಅಂದ್ರೆ ಮೊಲಕ್ಕೆ 2 ಕೊಂಬಿರ್ತವೆ ಅಂದ್ರೆ ಎಸ್ ಮೇಡಮ್ ಅಂತಾರೆ. ಕಾಗೆ ಬೆಳ್ಳಗಿರುತ್ತೆ ಅಂದ್ರೆ ಎಸ್ ಮೇಡಮ್ ಅಂತಾರೆ. ಕಾಗೆ ಹಾಲ್ ಕರ್ರಗಿರುತ್ತೆ ಅಂದ್ರೆ ಎಸ್ ಮೇಡಮ್ ಅಂತಾರೆ. ಹೌದು ಅಲ್ಲಂತ ವಿಚಾರ ಮಾಡಲ್ಲ. ಇನ್ನು ಕುತಂತ್ರ ತಲೆ, ಇದು ಬಾರಿ ಡೇಂಜರ್. ಇದು ಎಲ್ಲಿ ಚಲೋ ನಡೆದದು ಏನ್ ಮಾಡಿ ಕೆಡ್ಸೋಣ ಅಂತ ಅವ್ರು ವಿಚಾರ ಮಾಡ್ತಾರೆ. 4ನೇದು ಸ್ವತಂತ್ರ ತಲೆ. ಒಂದಿಷ್ಟು ಪ್ರತಿಯೊಂದು ನೀವೇನ್ ಮಾಡ್ತೀರಿ ಅದ್ರಲ್ಲಿ ಅರ್ಥ ಇದೆಯಾ, ಜೀವಂತಿಕೆ ಇದೆಯಾ, ಏನಾದ್ರು ಸತ್ವ ಇದೆಯಾ, ಅವ್ರು ಯಾಕೆ ಮಾಡ್ತಿದ್ರು, ಮೊದಲು ಯಾಕೆ ಮಾಡ್ತಿದ್ರು, ನಾವ್ಯಾಕೆ ಮಾಡ್ತೀವಿ, ಇವೆಲ್ಲವೂ ವಿಚಾರ ಮಾಡಿ ಆಚರಣೆಗಳನ್ನ ಮಾಡ್ಬೇಕು. ನಿಜವಾಗ್ಲೂ ನಾವಿಂಥವನ್ನೆಲ್ಲ ಮಾಡ್ಕೊಳ್ತಾ ದೇವರಿಂದ ದೂರ ಇರ್ತೀವಿ ನಾವು. ಇದರಲ್ಲೇ ನಮ್ಮ ಸಮಯ ಏನಾಗಿರುತ್ತೆ, ವ್ಯರ್ಥವಾಗಿ ಹೋಗಿರುತ್ತೆ. ಹಾಗಾಗಿ ಇಂಥದನ್ನೆಲ್ಲ ಕಳೆದು ಬಸವಣ್ಣ ಕೊಟ್ಟಂತ ಧರ್ಮ ಏನಿದೆ ಇದು ಪ್ರಗತಿಪರ ಧರ್ಮ. ಇದು ಪ್ರಗತಿಪರ ಧರ್ಮ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರಗಳಿಲ್ಲ. ದೇವರು ಎದಕ್ ಒಲಿತಾನೆ ಅಂತ ಹೇಳಿದ್ರು ಅಂದ್ರೆ ನಂಬಿಕೆಗೆ, ಶರಣಾಗತಿಗೆ, ಭಕ್ತಿಗೆ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ. ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನ್ಗೆ ಅರೆಯಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದವ ಮಾಡಿದ ರಾವಣ ತನ್ನ ಶರೀರದ ಒಳಗಿರೋ ನರಗಳನ್ನೇ ವೀಣೆಯಾಗಿ ಮೀಂಟುತ್ತಾ ಇದ್ನಂತೆ. ಅಂತ ರಾವಣನಿಗೆ ಏನಾಗಿತ್ತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಬದುಕೋದನ್ನ ಅದಕ್ಕೆ ಶರಣರು, ಜನಪದ ಕವಿಗಳು ಬಸವನನ್ನು ಕುರಿತು ಹೇಳುವಾಗ ಹೇಳ್ತಾರೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ. ಎಷ್ಟು ಸೂಕ್ಷ್ಮವಾದ ಒಂದು ಸಂವೇದನೆ ಬಸವಣ್ಣದು ಅಂದ್ರೆ ಒಂದು ಸಾಮಾಜಿಕ ಒಂದು ನೀತಿ ಹೇಳ್ಕೊಡ್ತಾರ ನಮಗೆ. ಎಷ್ಟ್ ಚಂದ ಮನೆಗೆ ಬಂದವರನ್ನ ಮಾತಾಡ್ಸೋ ರೀತಿ ಹೇಳ್ಕೊಡ್ತಾರ. ಏನಿಗೆ ಬಂದಿರಿ, ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣಮನೆ ಕೂಡಲ ಸಂಗಮ ದೇವ. ಮನೆಗೆ ಬಂದವ್ರನ್ನ ಮಾತಾಡ್ಸೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ನಡೆಯ ಕಲಿಸಿದ ಬಸವ. ಹೇಗೆ ಬದುಕ್ಬೇಕು, ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ. ಇದು ಎದಕ್ಕೆ ಬಂದದೆ ಅಂದ್ರೆ ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ.